ಸಂಶೋಧನಾ ಪಯಣದಲ್ಲಿ ನೆರವಾದ ವಿಷಯ ಪರಿಣಿತರಿಗೆ ಬೌದ್ಧಿಕ ಹಾಗೂ ಭಾವನಾತ್ಮಕವಾಗಿ ಹುರಿದುಂಬಿಸಿ ಮಾರ್ಗದರ್ಶನ ನೀಡಿದವರಿಗೆ, ಸಂಶೋಧನಾ ಪ್ರಬಂಧವನ್ನು ತಯಾರಿಸುವಲ್ಲಿ ತಾಂತ್ರಿಕವಾಗಿ ನೆರವಾದವರಿಗೆ, ಕಾಲಕಾಲಕ್ಕೆ ವಿಷಯ ವಿನಿಮಯ ಮಾಡಿಕೊಳ್ಳಲು ಚರ್ಚೆಗೆ ಸಿಲುಕಿದವರಿಗೆ ಹಾಗೂ ಸಂಶೋಧಕನ ಆಲೋಚನೆಗಳಿಗೆ ಮೂರ್ತ ರೂಪ ನೀಡಿದ ಎಲ್ಲ ಹಿತೈಷಿಗಳಿಗೆ, ಆತ್ಮೀಯರಿಗೆ ಹಾಗೂ ಪ್ರೀತಿ ಪಾತ್ರರಿಗೆ ಧನ್ಯವಾದ ಅರ್ಪಿಸುವುದು ಕೂಡ ಸದರಿ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಇದೊಂದು ಔಪಚಾರಿಕ ಕಾರ್ಯಕ್ರಮವೆಂದು ಭಾವಿಸಿದರೆ ಖಂಡಿತ ತಪ್ಪಾಗದು. ಮಗದೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರೊಫೆಸರ್ ಜಯಕರ್ ಎಸ್.ಎಂ. ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಪ್ರೊಫೆಸರ್ ಕಮ್ಮರಡಿ, ನಿವೃತ್ತ ಪ್ರೊಫೆಸರ್ ಜಿ.ಕೆ.ವಿ.ಕೆ. ಕೃಷಿ ಬೆಲೆ ಆಯೋಗದ ಸದಸ್ಯರು ಹಾಗೂ ಡಾಕ್ಟರ್ ಕೆ.ಆರ್. ಹುಲ್ಲುನಾಚೇಗೌಡ, ಮೈಕ್ರೋಬಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಡಾಕ್ಟರ್ ಗಂಗಾಧರ ರೆಡ್ಡಿ ಎಂದವರನ್ನು ಕೋರುತ್ತೇವೆ. ನನ್ನ PhD ಥೀಸಿಸ್ನ ವೈವೋವಸ್ನ ಕಂಪ್ಲೀಟ್ ಮಾಡಿ ಇವತ್ತಿಗೆ 30 ದಿನಗಳಾದ ನಂತರ ನನ್ನ ಈ ಒಂದು ಪಯಣದಲ್ಲಿ ನೆರವಾಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೃತ್ಪೂರ್ವಕವಾಗಿರುವಂಥ ಧನ್ಯವಾದ ಸಲ್ಲಿಸಬೇಕು. ಜೊತೆಗೆ ಈ ಒಂದು ಫಲಿತಾಂಶಗಳು ಕೇವಲ ಪುಸ್ತಕ ಅಥವಾ ಇನ್ನೊಂದು ಕಡೆ ಸೈಟೇಷನ್ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಅದು ಗ್ರಾಸ್ ರೂಟ್ ಲೆವೆಲ್ನಲ್ಲಿರುವಂತಹ ಜನಕ್ಕೆ ತಟ್ಟಬೇಕು ಅನ್ನೋ ಕಾರಣಕ್ಕಾಗಿಯೇ ಕೇವಲ 45 ಜನರನ್ನ ವಿಶೇಷವಾಗಿ ಆಹ್ವಾನ ಮಾಡಿ ಆ 45 ಜನರ ಜೊತೆಗೆ ಒಂದಷ್ಟು ಚರ್ಚೆ ಮತ್ತು ಸಮಾಲೋಚನೆ ಮಾಡಿ ಸಾಧ್ಯವಾದರೆ ಈ ಒಂದು ಫಲಿತಾಂಶಗಳ ರೂಪವನ್ನ ಈ ರೆಕಮೆಂಡೇಶನ್ ಮೂಲಕ ಸರ್ಕಾರ ಅಥವಾ ವಿವಿಧ ಇಲಾಖೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿಯಿಂದ ಕರೆದಿದ್ವಿ, ಬಟ್ ಅವರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲಿಲ್ಲ. ಜೊತೆಗೆ ವಿವಿಧ ವಿಷಯ ತಜ್ಞರು, ಪ್ರಮುಖವಾಗಿ ಸಮಾಜ ಕಾರ್ಯಕರ್ತರು, ಜೊತೆಗೆ ಕೃಷಿ ತಜ್ಞರು, ಪರಿಸರ ತಜ್ಞರು, ಜಿಯಾಲಜಿ ತಜ್ಞರು, ಇವರು ಬೇರೆ ಬೇರೆ ಕಡೆಯಿಂದ, ಮತ್ತೆ ನಮ್ಮ ಆಕ್ಟಿವಿಸ್ಟ್ಗಳು, ಪ್ರಮುಖವಾಗಿ ಅರ್ಕಾವತಿ ನದಿ ರಕ್ಷಣಾ ಹೋರಾಟದಲ್ಲಿ ಓಡಾಡಿರುವಂಥವ್ರು, ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂತಹ ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಆಹ್ವಾನ ಮಾಡಿದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಬಹುಪಾಲು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮೊದಲು ನಾವು ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಆಗಿರುವಂತಹ ಚರ್ಚೆಗಳನ್ನ ಒಂದಷ್ಟು ನೋಡೋಣ. ಕಾರಣ ಏನು ಅಂತಂದ್ರೆ ತುಂಬಾ ಜನಕ್ಕೆ ಈಗಲೂ ಕೂಡ ಕನ್ಫ್ಯೂಷನ್ ಇದೆ. ಏನು ಆ ಒಂದು ಕನ್ಫ್ಯೂಷನ್ ನೋಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕಲ್ಪಿಸ್ತಾ ಪ್ರಮುಖವಾಗಿ ಈ ಒಂದು ನನ್ನ ಸಂಶೋಧನೆಯ ಏನು ಫಲಿತಾಂಶವಿದೆ ಅದರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ನಿಮ್ಮೆಲ್ಲ ಆಹ್ವಾನ ಮಾಡ್ತಾ ಇದ್ದೀನಿ. ಈ ಶಿರೋನಾಮೆ ಇಂಪ್ಯಾಕ್ಟ್ ಆಫ್ ಸ್ಯಾಂಡ್ ಮೈನಿಂಗ್ ಆನ್ ಅಗ್ರಿಕಲ್ಚರ್ ಇನ್ ಕರ್ನಾಟಕ, ಎ ಸ್ಟಡಿ ಫ್ರಮ್ ಸೋಶಿಯೋ ಎಕನಾಮಿಕ್ ಅಂಡ್ ಎಕಾಲಜಿಕಲ್ ಪರ್ಸ್ಪೆಕ್ಟಿವ್. ಇದನ್ನ ನಾವು ಲೋಕೇಶ್ ಅಮೀರ್ ಅವರ ಮಾರ್ಗದರ್ಶನ, ದಾವಣಗೆರೆ ವಿಶ್ವವಿದ್ಯಾಲಯ, ಇವರು ಪ್ರೊಫೆಸರ್ ಮಚೇರಿ ಕೆಲಸ ಮಾಡ್ತಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕದಾದ್ಯಂತ ಕೈಗೊಂಡ ಸಂಶೋಧನೆ. ಸೊ ಈಗ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು, ಕರ್ನಾಟಕದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮರಳು ಗಣಿಗಾರಿಕೆ ಸಂಪೂರ್ಣವಾಗಿ ನಾಶವಾಗಿದೆ, ಎಲ್ಲಾ ಕಡೆಗೂ ಕೂಡ ಏನಾಗ್ತಾ ಇದ್ದಾರೆ, ಕೇವಲ ಸ್ಯಾಂಡ್ ನ ಮಾತ್ರ ಬಳಸ್ತಾ ಇದ್ದಾರೆ ಅನ್ನುವಂತ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನ ನಾವು ಒಂದಷ್ಟು ಮಾಹಿತಿ ತಗೊಂಡಾಗ ನಮ್ಮಲ್ಲಿ 2011, 2016 ಮತ್ತೆ 2020ರಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲ ಹೊರಡಿಸ್ತಾ ಇದ್ದಾರೆ, ಒಂದು ಗೆಜೆಟೆಡ್ ಪಾಸ್ ಮಾಡಿ. ಈ ಹಿಂದೆ ಕೇವಲ ಮರಳಿನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಮಾತ್ರ, ಸ್ಯಾಂಡ್ ಹಾರ್ವೆಸ್ಟಿಗೆ ಮಾತ್ರ ಫೋಕಸ್ ಆಗಿರುವಂತದ್ದು. ಈಗ ನದಿ ಪಾತ್ರಗಳಲ್ಲಿ, ಜೊತೆಗೆ ತೊರೆ, ಸಣ್ಣ ಹಳ್ಳ ಮತ್ತು ಕೃಷಿ ಭೂಮಿಯಲ್ಲೂ ಕೂಡ ಮರಳು ಗಣಿಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟು ಅದನ್ನ ಲೀಗಲೈಸ್ ಮಾಡಿರುವಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ವಿಚಾರಕ್ಕೆ ತಗೊಂಡೆ. ಎಂಟೈನ್ ನಮ್ಮ ಮರಳು ಗಣಿಗಾರಿಕೆಯ ಅಥವಾ ಮರಳಿನ ಅವಶ್ಯಕತೆಗಳ ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗುವಂತ ಸ್ಟ್ಯಾಟಿಸ್ಟಿಕ್ಸ್ ಈ ತರ ಇದೆ. ಭಾರತದಲ್ಲಿ ಕಳೆದ 20 ವರ್ಷಗಳಲ್ಲಿ ಬಹುಶಃ ಏನು ಮರಳಿಗೆ ಬೇಡಿಕೆ ಇತ್ತು ಅದು 3 ಪಟ್ಟು ಜಾಸ್ತಿ ಆಗಿದೆ. 2000ನೇ ಇಸ್ವಿಯಲ್ಲಿ ಎಷ್ಟಿತ್ತು ಅದಕ್ಕಿಂತ ಇವತ್ತು 3 ಪಟ್ಟು ಜಾಸ್ತಿ ಆಗಿದೆ.
ಬಹುಶಃ ಅದು ಮುಂದಿನ ಕೆಲವು ವರ್ಷಗಳಲ್ಲಿ ಪ್ರತಿ ವರ್ಷ 6 ರಿಂದ 7% ಬೇಡಿಕೆ ಜಾಸ್ತಿ ಆಗ್ತದೆ ನೋಡ್ತಾ ಇದ್ದೀವಿ. ಜೊತೆ ಕರ್ನಾಟಕ ನ್ಯೂಸ್ ಸ್ಯಾಂಡ್ ಪಾಲಿಸಿ ಏನ್ ಹೇಳುತ್ತೆ ಅಂತಂದ್ರೆ ಕರ್ನಾಟಕಕ್ಕೆ ಮಾತ್ರ ಸುಮಾರು 45 ಮಿಲಿಯನ್ ಟನ್ಸ್ ಅನಗತ್ಯ ಇದೆ, ಆದ್ರೆ ಸಿಗುವಂತ ಸ್ಯಾಂಡ್ ತುಂಬಾ ಕಡಿಮೆ ಇದೆ. ಅದನ್ನ ನಾವು ಹೇಗೆ ಕೈಗೆತ್ಕೊಳ್ಬೇಕು ಅಥವಾ ಸ್ಯಾಂಡ್ ಅದಕ್ಕೆ ಕರೆಕ್ಟ್ ಆಗಿರುವಂತ ಆಗುತ್ತಾ ವಯಾಬಲ್ ಅನ್ನುವಂಥದ್ದನ್ನ ಇನ್ನೂ ಚರ್ಚೆ ಆಗ್ತಾ ಇದೆ. ಅದು ಇನ್ನೂ ಕೂಡ ಪರಿಣಾಮಕಾರಿ ಜಾರಿಗೆ ಮಾಡ್ತಾ ಇಲ್ಲ. ಜೊತೆಗೆ ಇತ್ತೀಚಿನ ಎಕನಾಮಿಕ್ ಸರ್ವೆ ರಿಪೋರ್ಟ್ 2022-23 ರಿಪೋರ್ಟ್ ನೋಡಿದಾಗ ನಮಗೆ ಗೊತ್ತಾಗೋದೇನಂದ್ರೆ ಇರುವಂತಹ 239 ಅಪ್ರೂವ್ಡ್ ಸ್ಯಾಂಡ್ ಬ್ಲಾಕ್ಸ್ ಅಲ್ಲಿ ಸುಮಾರು 118 ಸ್ಯಾಂಕ್ಷನ್ ಸ್ಯಾಂಡ್ ಬ್ಲಾಕ್ಸ್ ಪಟ್ಟಾ ಲ್ಯಾಂಡ್ಸ್ ಅಲ್ಲಿ ಇದೆ. ಅಂದ್ರೆ ಏನು, ಕೃಷಿ ಭೂಮಿಯಲ್ಲಿರುವಂತಹ ಲ್ಯಾಂಡ್ಸ್ ಅಲ್ಲಿ ಅಷ್ಟೊಂದು ಸ್ಯಾಂಡ್ ಬ್ಲಾಕ್ ಇದೆ. ಸರ್ಕಾರ ಇದು ರೆವಿನ್ಯೂ ಕೂಡ ಜನರೇಟ್ ಮಾಡ್ತಾ ಇದೆ. ಸುಮಾರು ಎಷ್ಟು 90.23 crores per year ರಾಯಲ್ಟೀಸ್ ನ ಕಲೆಕ್ಟ್ ಮಾಡ್ತಾ ಇದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ನಮ್ಮಲ್ಲಿರುವಂತ ನ್ಯಾಚುರಲ್ ರಿಸೋರ್ಸಸ್ ನ ಯೋಚನೆ ಮಾಡ್ತಾರೆ. ಫಸ್ಟ್ ನಾನು ಮರಳು ಗಣಿಗಾರಿಕೆ ಅಂದಾಗ ಮರಳು ಬಗ್ಗೆ ಏನ್ ಚರ್ಚೆ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಕ್ರಮೇಣವಾಗಿ ಅಂತಿಮ ಹಂತಕ್ಕೆ ಬಂದಾಗ ಇದು ಕೂಡ ಒಂದು ಸೀವಿಯರ್ ಪ್ರಾಬ್ಲಮ್, ಜೊತೆಗೆ ಮೈನರ್ ಮಿನರಲ್ ಅಂತ ಕರೆದ ಮೇಲೆ ಅದು ತುಂಬಾ ಹೆಚ್ಚಿನ ಎಫೆಕ್ಟಿವ್ ಆಗಿದೆ ಅನ್ನೋದು ಯೋಚನೆ ಮಾಡ್ತಾರೆ. ಜೊತೆಗೆ ಸ್ಯಾಂಡ್ ಮಾಡ್ತೀವಿ ಅಂತ ಬಹುಶಃ 2015ರಿಂದ ಗೌರ್ಮೆಂಟ್ ಹೇಳ್ತಾ ಇದೆ. ಅವರ ಉದ್ದೇಶ ಇರೋದೆಷ್ಟು 30 ಮೆಟ್ರಿಕ್ ಟನ್ ಸ್ಯಾಂಡ್ ನ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು. ಇಲ್ಲಿವರೆಗೂ ರೀಚ್ ಆಗಿ ಕೇವಲ 10.73 ಮೆಟ್ರಿಕ್ ಟನ್ ಮಾತ್ರ. ಒಂದು ಅಂದಾಜಿನ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಮುಖ ತಾಲೂಕಲ್ಲಿ ಮಾತ್ರ 173 ಸ್ಯಾಂಡ್ ಕ್ರಷಿಂಗ್ ಸ್ಟೋನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದು ಕೂಡ ದೇ ಆರ್ ನಾಟ್ ರೀಚಿಂಗ್ ದಿ ಆಪ್ಟಿಮಮ್ ಲೆವೆಲ್, ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಅಕ್ಯುಮುಲೇಟ್ ಆಗಿರುವಂತಹ ಸ್ಯಾಂಡ್ ಅನ್ನ ಹಾರ್ವೆಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಅದನ್ನ ಮೈನಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬಾ ಕ್ಲೀನ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ನಾನು ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗೋದು ಇದನ್ನ. ಇಲ್ಲಿರುವಂತದ್ದು ಒಂದು ಅಗ್ರಿಕಲ್ಚರ್ಗೂ ಮತ್ತೆ ನಮ್ಮ ಸ್ಯಾಂಡ್ ಮೈನಿಂಗ್ ಏನ್ ರಿಲೇಟೆಡ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಟಾಟಿಸ್ಟಿಕ್ ಕೊಟ್ಬಿಡ್ತೀನಿ. ಸೊ 2022-23 ಎಕನಾಮಿಕ್ ಸರ್ವೆ ರಿಪೋರ್ಟ್ ಆಫ್ ಇಂಡಿಯಾ is clearly stated 47% of the population in India are still dependent on agriculture for their livelihood. And besides monsoon, India and agriculture is dependent on groundwater. ಪ್ರಮುಖವಾಗಿ ಬೋರ್ವೆಲ್ ಮತ್ತೆ ಟ್ಯೂಬ್ವೆಲ್ಸ್ ಮೇಲೆ ಜಾಸ್ತಿ ಅವಲಂಬನೆ ಆಗಿರೋದು. ಅದು 59% ಇದೆ ಕರ್ನಾಟಕದಲ್ಲಿ. ಏಕೆಂದ್ರೆ ಕರ್ನಾಟಕ ರಾಜ್ಯದ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ 2022 ಹೇಳ್ತಾ ಇದೆ 84% ಆಫ್ ದಿ ಅವೈಲೇಬಲ್ ವಾಟರ್ ಇನ್ ದಿ ಸ್ಟೇಟ್ ಈಸ್ ಸ್ಟಿಲ್ ಯೂಸ್ಡ್ ಬೈ ದಿ ಅಗ್ರಿಕಲ್ಚರ್ ಸೆಕ್ಟರ್ ಅಲೋನ್. ಅಂದ್ರೆ ಅತ್ಯಂತ ಹೆಚ್ಚು. ಜೊತೆ ಗ್ರೌಂಡ್ ವಾಟರ್ ಈಸ್ ಒನ್ ಆಫ್ ದ ಮೇಜರ್ ಸೋರ್ಸ್ ಆಫ್ ವಾಟರ್ ಫಾರ್ agriculture and the net area irrigated by tube wells is largest, that is 43.83%. ಬೇರೆ ಹೋಲಿಕೆ ಅತ್ಯಂತ ಜಾಸ್ತಿ ಇರುವಂತದ್ದು. ಹಿಂದೆ ನಮ್ಮಲ್ಲಿ ಕೆರೆ ಕುಂಟೆ ಕಾಲುವೆಗಳಿಂದ ತುಂಬಾ ಇರಿಗೇಷನ್ ಮಾಡ್ತಾ ಇದ್ರು, ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಪ್ರಮುಖವಾಗಿ ಬಯಲುಸೀಮೆ ರೀಜನ್ಸ್ ಅಲ್ಲಿ ಅದು ಅಗೇನ್ ಅವ್ರು ಡಿಪೆಂಡ್ ಆಗಿರುವಂತದ್ದು ಇದು ಗ್ರೌಂಡ್ ವಾಟರ್ ಮೇಲೆ. ಅಂದ್ರೆ ಇದಕ್ಕೆ ಏನ್ ರೀಸನ್ ಅಂದ್ರೆ ನೀವು ಗೌರ್ಮೆಂಟ್ ಕೊಟ್ಟಿರುವಂತಹ ರೀತಿಯಲ್ಲಿ ಮರಳು ಗಣಿಗಾರಿಕೆ ಮಾಡಿದ್ದೆ ಆಯ್ತು ಅಂದ್ರೆ ಏನು ದೊಡ್ಡ ಮಟ್ಟದ ಸಮಸ್ಯೆಗಳಾಗಲ್ಲ. ಬಟ್ ಯಾವಾಗ ಅವೈಜ್ಞಾನಿಕವಾಗಿ ಮತ್ತು ವಿವೇಚನಾ ರಹಿತವಾಗಿ ಮರಳು ಗಣಿಗಾರಿಕೆ ಮಾಡಿದೀವೋ ಅಂತ ಪರ್ಸನ್ ಅಲ್ಲಿ ಏನಾಗುತ್ತೆ, ಪ್ರಮುಖ ಗೊತ್ತಾಗಿರೋದೇನು ಅಂದ್ರೆ ದಟ್ ಈಸ್ ಸಾಯಿಲ್ ಡಿಗ್ರೇಡೇಷನ್, ಜೊತೆಗೆ ಲಾಸ್ ಆಫ್ ಸಾಯಿಲ್ ಫರ್ಟಿಲಿಟಿ ಅಂಡ್ ನೆಕ್ಸ್ಟ್ ಒಂದು ಡಿಫ್ಯೂಸ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮೆಕಾನಿಸಮ್. ಈ 3 ಅಂಶಗಳ ಆಧಾರವಿಟ್ಕೊಂಡು ನನ್ನ ಒಂದು ಥೀಸಿಸ್ ನ ಹಿಡಿಯುವಂತ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ಮತ್ತೆ ಜಾಸ್ತಿ ಏನು ಫೋಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಲೆಟ್ಸ್ ಹ್ಯಾವ್ ಒಂದು ಹಿಂದೆ ರಿಸರ್ಚ್ ಏನ್ ಫೋಕಸ್ ಮಾಡಿತ್ತು ಅನ್ನೋ ಬಗ್ಗೆ 3-4 ಅಂಶಗಳಿದೆ ಇಲ್ಲಿ. ಅವರು ಫೋಕಸ್ ಮಾಡಿರೋದು ಒಂದು ರಿವರ್ ಮತ್ತೆ ಕೋಸ್ಟಲ್ ಬಯೋಡೈವರ್ಸಿಟಿ ಹಾಳಾಗುತ್ತೆ ಅಂತ ತುಂಬಾ ರಿಸರ್ಚ್ ಹೇಳಿದ್ದಾರೆ. ಜೊತೆಗೆ ಜಲಚರಗಳ ಸಮಸ್ಯೆ ಆಗಿದೆ, ಜಲಚರಗಳು ಕೂಡ ದುರಂತ ಈಡಾಗ್ತಾ ಅನ್ನೋದು ಹೇಳ್ತಾ ಇದೆ. ಭೂಮಿ ಹಾಳಾಗುತ್ತೆ, ಲ್ಯಾಂಡ್ ಡಿಗ್ರೇಡೇಷನ್ ಮತ್ತು ಸಾಯಿಲ್ ಫರ್ಟಿಲಿಟಿ ಹೋಗುತ್ತೆ ಅಂತ. ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲ್ಲ ಮತ್ತೆ ಕಂಟಾಮಿನೇಷನ್ ಆಗುತ್ತೆ. ಆಮೇಲೆ ಮೋರ್ ರಿಸರ್ಚ್ ಫೋಕಸ್ ಕರಪ್ಷನ್ ಲಿಂಕ್ಡ್ ವಿತ್ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್. ದೆನ್ ಟೂರಿಸಂ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಡಿಸ್ಪ್ಲೇಸ್ಮೆಂಟ್ ಆಫ್ ಕಮ್ಯುನಿಟೀಸ್ ಅಂಡ್ ಡ್ಯಾಮೇಜ್ ಆಫ್ ಪ್ರಾಪರ್ಟೀಸ್ ಅದು ಆಗ್ತಾ ಇರುವಂತದ್ದು. ಜೊತೆಗೆ ಲೀಗಲ್ ಆಸ್ಪೆಕ್ಟ್ಸ್ ಒಂದು ಸ್ಟಡೀಸ್ ಆಗಿದೆ. ಅಂಡ್ ಲಾಸ್ಟ್ ಸೋಶಿಯೋ ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್ಸ್ ನ ಒಂದಷ್ಟು ಜನ ಕಂಡುಹಿಡಿದಿದ್ದಾರೆ. ಇಲ್ಲಿ ನಾವು ಯಾವುದನ್ನ ಫೋಕಸ್ ಮಾಡಿದ್ವೋ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಶುರು ಮಾಡಿ. ದಿಸ್ ಇಸ್ ಮೈ ಸ್ಟಡಿ ಏರಿಯಾ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಪೂರ್ವ ಕರೆಯುವ ನದಿಗಳು ಮತ್ತು ಪಶ್ಚಿಮ ಕರೆಯುವ ನದಿಗಳ ಬಗ್ಗೆ ಫೋಕಸ್ ಮಾಡಿದೆ. ಇಲ್ಲಿ ಪೂರ್ವ ಕರೆಯುವ ನದಿಗಳನ್ನ ಜಾಸ್ತಿ ಫೋಕಸ್ ಮಾಡಿ. ರೀಸನ್ ಏನಂದ್ರೆ ಅದು ಡ್ರೈನೇಜ್ ಏರಿಯಾ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಅದಕ್ಕಾಗಿ ಕೃಷ್ಣಾ ರಿವರ್ ಬೇಸಿನ್ ಅಲ್ಲಿ ಮತ್ತೆ ತುಂಗಭದ್ರಾ ರಿವರ್ ಬೇಸಿನ್, ಉತ್ತರ ಪಿನಾಕಿನಿ ಚಿಕ್ಕಬಳ್ಳಾಪುರ ಅಂಡ್ ಶಿಂಷಾ ರಿವರ್ ಬೇಸಿನ್ ಅಲ್ಲಿ 2 ಗ್ರಾಮ ಪಂಚಾಯತಿನ ಫೋಕಸ್ ಮಾಡಿ ಟೋಟಲ್ 400 ಮೆಂಬರ್ಸ್ ಇಂದ ನಾವು ಡೇಟಾ ಕಲೆಕ್ಟ್ ಮಾಡಿ ಇದ್ರ ಜೊತೆಗೆ FGD ಕ್ವಾಲಿಟೇಟಿವ್ ರಿಸರ್ಚ್ ನ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಕೇಸ್ ಸ್ಟಡೀಸ್ ಮತ್ತೆ FGDs ನ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ.
ಅದರ ಆಧಾರದ ಮೇಲೆ ಇವತ್ತಿನ ಫಲಿತಾಂಶಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು ಅನ್ನುವಂಥ ಆಸಕ್ತಿ ಬೀಳ್ತಾ ಇರೋದು. ಎಸ್, ಇಲ್ಲಿ ನಾನು ಉಲ್ಟಾ ಹೇಳ್ತಾ ಇದ್ದೀನಿ. ಫಸ್ಟ್ ಸೋಶಿಯೋ ಎಕನಾಮಿಕ್ ಅಂಡ್ ಎಕಲಾಜಿಕಲ್ ಇಂಪ್ಯಾಕ್ಟ್ ಹೇಳಬೇಕಿತ್ತು. ಸಿನ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ಲಿಂಕ್ಡ್ ವಿತ್ ಎಕಲಾಜಿಕಲ್ ಇಂಪ್ಯಾಕ್ಟ್ಸ್, ನಾವು ಅದನ್ನ ಉಲ್ಟಾ ಹೋಗ್ಲಿಕ್ಕೆ ಪ್ರಯತ್ನ ಪಡಿ ಒಂದಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ. ಫಸ್ಟ್, ನಾವು ನೋಡಿರುವಂತ ಪ್ರಕಾರ ಎಲ್ಲೆಲ್ಲಿ ಮರಳು ಗಣಿಗಾರಿಕೆ ಆಗಿತ್ತೋ ಆಗ್ತಾ ಇದೆಯೋ ಅಂತ ಕಡೆ ಆಗೋದೇನು ಅಂದ್ರೆ ದಟ್ ಈಸ್ ಸಾಯಿಲ್ ಎರೋಷನ್. ರಿವರ್ ಬೆಡ್ಸ್ ಅಲ್ಲಿ ಏನಾಗ್ತಾ ಇದೆ, ನಾವು ಹೆಚ್ಚೆಚ್ಚು ಮರಳನ್ನ ತೆಗಿತಾ ಇದ್ದಾಗೆ ಪಕ್ಕದಲ್ಲಿರುವ ಎರಡೂ ದಡಗಳು ಕೂಡ ಏನಾಗ್ತಾ ಇದೆ, ಕಂಪ್ಲೀಟ್ ಆಗಿ ಬಿದ್ದೋಗ್ತಾ ಇದೆ. ಅದರಿಂದ ಅಲ್ಲಿರುವಂತಹ ಏನು ಫ್ಲೋರಾ ಅಂಡ್ ಫೌನಾ ಮೇಲೆ ಎಫೆಕ್ಟ್ ಆಗಿ ಆ ಪ್ರದೇಶದಲ್ಲಿ ದನ ಕರುವಿಗೆ ಮೇಲಿಗೆ ಜಾಗ ಇರ್ತಾ ಇತ್ತು, ಅದು ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ. ಅಗ್ರಿಕಲ್ಚರ್ ಲ್ಯಾಂಡ್ ಎರೋಷನ್ಗೆ ಬೀಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಹೆಚ್ಚೆಚ್ಚಾಗಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಸಾಯಿಲ್ ಎರೋಷನ್ ಮತ್ತೆ ಸಾಯಿಲ್ ಫರ್ಟಿಲಿಟಿ ಸಂಪೂರ್ಣವಾಗಿ ಲಾಸ್ ಆಗ್ತಾ ಇದೆ. ಅದನ್ನ ರೀಜುವಿನೇಟ್ ಮಾಡದ ಹೊರತು ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಸಪೋರ್ಟ್ ದೇಮ್ ಅನ್ನೋದು ಒಂದು ಯೋಚನೆ ಬರ್ತಾ ಇದೆ. ನೆಕ್ಸ್ಟ್, ರಿವರ್ ಫ್ಲೋ ಮತ್ತೆ ಸ್ಟ್ರೀಮ್ ಬದಲಾವಣೆ ಆಗ್ಬಿಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ನಾರ್ತ್ ನಾಗ್ನ ರಿವರ್ ಬೇಸಿನ್ ಈಗ ಹುಡ್ಕೊಂಡು ಹೋದ್ರೆ ಅದೆಲ್ಲೋ ಹರಿಬೇಕಾಗಿತ್ತು, ಮತ್ತೆಲ್ಲೋ ಹರಿತಾ ಇದೆ. ಇದಕ್ಕೆ ರೀಸನ್ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ಆಗಿರೋದು. 30 ಅಡಿ 40 ಅಡಿವರೆಗೂ ಮರಳನ್ನ ತೆಗೆದುಬಿಟ್ಟು ಆ ಫ್ಲೋನ ಚೇಂಜ್ ಆಗಿರುವಂತ ಒಂದು ಪ್ರದೇಶಗಳು ನಮಗೆ ಕಾಣ್ತಾ ಇದೆ. ಎಂಟೈರ್ ರಿವರ್ ಏನಿದೆಯೋ ಬಹುಶಃ ನಮಗೂ ಆಗ್ತಾ ಇದೆ. ಜೋರಾಗಿ ಮಳೆ ಬಂದ್ರೆ ನದಿಗಳು ತಮ್ಮ ತಮ್ಮ ಹರಿವಿನ ಜಾಗವನ್ನು ಅವೇ ಹುಡ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿನೇ, ಬಟ್ ಆ ಎಂಟೈರ್ ಇದನ್ನೇ ಚೇಂಜ್ ಮಾಡ್ಬಿಟ್ರೆ ಸಮಸ್ಯೆಗಳಾಗುತ್ತೆ. ಆ ತರ ಆಗಿರುವಂತಹ ವಿಚಾರಗಳು ನಮಗೆ ಕಂಡು ಬರ್ತಾ ಇದೆ. ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಬಯೋಡೈವರ್ಸಿಟಿ ಆಫ್ ದ ಲೊಕ್ಯಾಲಿಟಿ, ಆ ಪ್ರದೇಶದಲ್ಲಿರುವಂತಹ ಬಯೋಡೈವರ್ಸಿಟಿ ಮೇಲೆ ಇಂಪ್ಯಾಕ್ಟ್ ಆಗಿರೋದನ್ನ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಈ ಸ್ಯಾಂಡ್ ಫಿಲ್ಟ್ರೇಷನ್ ಅದೊಂದು ಸಮಸ್ಯೆ ಇರ್ತಾ ಇದೆ. ಸ್ಯಾಂಡ್ ಮೈನಿಂಗ್ ಇಸ್ ಅನದರ್ ಪ್ರಾಬ್ಲಮ್. ಸ್ಯಾಂಡ್ ಫಿಲ್ಟ್ರೇಷನ್ ಅಂದ್ರೆ ದಟ್ ಈಸ್ ವಾಷಿಂಗ್ ಆಫ್ ಸಾಯಿಲ್ ನ ವಾಶ್ ಮಾಡೋದ್ರಿಂದ ಈ ಮರಳಿನ ಹರಳಲು ಕರೆಕ್ಟ್ ಆಗಿ ಏನಾಗುತ್ತೆ, ಒಂದ್ ಕಡೆ ಬಂದು ಸ್ಟೋರ್ ಆಗುತ್ತೆ, ಅದನ್ನ ತಗೊಂಡೋಗಿ ಮಾರಾಟ ಮಾಡುವಂಥದ್ದು. ಆ ಮಾರಾಟ ಮಾಡುವಂತ ಕೆಲಸ ತುಂಬಾ ಕಡೆ ಏನಾಗ್ತಾ ಇದೆ, ಬಯೋಡೈವರ್ಸಿಟಿ ಪ್ರಮುಖವಾಗಿ ಕಾಡು ಹೋಗಿದೆ. ಜೊತೆಗೆ ಗೋಮಾಳಗಳು, ರಾಜಕಾಲುವೆಗಳು, ಸಣ್ಣ ಪುಟ್ಟ ಕಾಲುವೆಗಳು ಕೂಡ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗಗಳಲ್ಲಿ ಹೋಗಿರೋದನ್ನ ನಾವು ಈಗಲೂ ಕೂಡ ನೋಡ್ತಾ ಇರ್ಬೋದು. ಬಹುಶಃ ಆ ಪ್ರದೇಶದಲ್ಲಿ ತುಂಬಾ ಜನ ರೈತರು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು. ದೆನ್ ಆ ಸ್ಥಳೀಯ ಪ್ರದೇಶದ ಫ್ಲೋರಾ ಸಂಪೂರ್ಣವಾಗಿ ಹೋಗಿದೆ. ಈ ಹಿಂದೆ ಕೃಷಿಯೊಳಗೆ ಬಳಸ್ತಾ ಇದ್ದಂತೆ ಜಾಲಿ ಮರ, ಈ ತರ ಕೃಷಿ ಉಪಕರಣ ಮಾಡ್ಲಿಕ್ಕೆ ಬಳಸ್ತಾ ಇದ್ರು ಕೆಲವೊಂದು ಮರಗಳನ್ನ. ಆ ಮರಗಳು ಸಂಪೂರ್ಣ ಕಣ್ಮರೆ ಆಗ್ಬಿಟ್ಟಿದೆ. ಎಸ್ಪೆಷಲಿ ನಾವು ಈ ಯಾವ್ದು ರಾಮನಗರ ಕಡೆ ಹೋದ್ರೆ ಕಂಬಳಿ ಮರ ಅನ್ನೋದನ್ನ ಬಳಸ್ತಾ ಇದ್ದಾರೆ ಜಾಸ್ತಿ ಕೃಷಿ ಉಪಕರಣಗಳು ಮಾಡ್ಲಿಕ್ಕೆ. ಅಲ್ಲಿ ಕೈಲಾಂಚ ಹೋಬಳಿಗೆ ಹೋಗಿ ಭೇಟಿ ಕೊಟ್ಟಾಗ ಅವರು ಕೊಟ್ಟಿರುವಂತ ಮಾಹಿತಿ ಹೋದಾಗ ಅವ್ರ ಆತರ ಮರ ಈಗ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ, ಕೆಲವೊಂದು ನಿರ್ದಿಷ್ಟವಾಗಿರುವಂತಹ ಪ್ರದೇಶಗಳಲ್ಲಿ ಆ ಒಂದು ವಿಚಾರವನ್ನು ತಗೊಂಡ್ ಬರ್ತಾರೆ. ನೆಕ್ಸ್ಟ್, ಈ ಫಿಲ್ಟರಿಂಗ್ ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದಾರೋ ಅದರಿಂದ ಆಗುವಂತದ್ದು ದೊಡ್ಡ ಸಮಸ್ಯೆ. ಕಾಡುಗಳೆಲ್ಲ ಸಂಪೂರ್ಣ ನಾಶ ಆಗಿರೋದನ್ನ ನೋಡ್ತಾ ಇದ್ವಿ. ಈ ಸೋಷಿಯಲ್ ಫಾರೆಸ್ಟ್ರಿ ಅನ್ನುವಂತ ಹೆಸರು ಮಾತ್ರ ಇದೆ, ಹೋಗಿರುವಂತದನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ನೆಕ್ಸ್ಟ್, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ ದಿ ಟ್ರೆಡಿಷನಲ್ ವಾಟರ್ ಬಾಡೀಸ್ ಇಸ್ ಒನ್ ಆಫ್ ದ ಮೇಜರ್ ಇಂಪ್ಯಾಕ್ಟ್. ಸರಾಗವಾಗಿ ಮಳೆ ನೀರು ಕೆರೆಗೆ ಹರಿದ್ರೆ ಏನು ಸಮಸ್ಯೆ ಇಲ್ಲ. ಯಾವಾಗ ಮರಳು ಗಣಿಗಾರಿಕೆ ರಾಜಕಾಲುವೆಗಳಲ್ಲೂ ಮತ್ತೆ ಸಣ್ಣ ಸ್ಟ್ರೀಮ್ಸ್ ಅಲ್ಲಿ ಆಗುತ್ತೋ ಅಂತ ಪರಿಸ್ಥಿತಿಗಳು ಏನಾಗುತ್ತೆ, ನೇರವಾಗಿ ಸರಾಗ ಹರಿಲಿಕ್ಕೆ ದೊಡ್ಡ ಅಡೆತಡೆ ಉಂಟಾಗುತ್ತೆ. ಇದರಿಂದ ಕೆರೆಗಳಲ್ಲಿ ನೀರು ಹೋಗಿ ನಿಲ್ಲುವಂಥದ್ದು ತುಂಬಾ ಕಡಿಮೆ ಆಗಿದೆ. ಅದಕ್ಕೆ ಎಲ್ಲ ಕೆರೆಗಳು ಕೂಡ ಡ್ರೈ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಒಂದಷ್ಟು ಫೋಕಸ್ ಮಾಡುವಂತ ಪ್ರಯತ್ನ ಮಾಡಿದೆ. ಆಸ್ ಯೂಶುವಲ್ ವಾಟರ್ ಮೆಕಾನಿಸಮ್, ಅದೇ ರೀಚಾರ್ಜ್ ಮೆಕಾನಿಸಮ್ ಕಂಪ್ಲೀಟ್ ಆಗಿ ನಿಲ್ಲಾಗ್ಬಿಟ್ಟಿದೆ. ಕಾರಣ ಏನು ಅಂದ್ರೆ ಸ್ಪಂಜ್ ತರ ಕೆಲಸ ಮಾಡುತ್ತೆ ನೀರು, ಮರಳು. ಅದ್ರ ಮೇಲೆ ಅರ್ಧಾಗ ಆ ತೇವನ್ನು ಇಟ್ಕೊಂಡು ಪಕ್ಕಕ್ಕೆ ಕಳಿಸುವಂತ ಕೆಲಸ ಆಗ್ತಾ ಇತ್ತು. ಒಬ್ಬರು ಇಲ್ಲಿ ಯಾವ್ದು ವಿರಾಶ್ವದತ್ತ ಒಬ್ರು ಹೇಳ್ತಾ ಇದ್ರು, ಸರ್ ನಮ್ಗೇನಾದ್ರು ಒಂದು ಸರಿ ನದಿ ಹರಿದ್ರೆ 5 ಕಿಲೋಮೀಟರ್ ದೂರದಲ್ಲಿರುವಂತ ಓಪನ್ ವೆಲ್ ನೀರು ಬರ್ತಾ ಇತ್ತು ಸರ್. ಸಮ್ 10-15 ಇಯರ್ಸ್ ಆಗೋ ಬರ್ತಾ ಇತ್ತು. ಬಟ್ ಇವತ್ತು ಏನಾಗಿದೆ, ನೀವು ತುಂಬಿ ಹರಿದ್ರು ಕೂಡ 1-2-3 ದಿನ ಹರಿಯುತ್ತಷ್ಟೇ, ಮುಂದಕ್ಕೆ ಹೋಗಲ್ಲ. ಯಾವುದೇ ಬೋರ್ವೆಲ್ ಅಲ್ಲೂ ಕೂಡ ರೀಚಾರ್ಜ್ ಆಗ್ತಾ ಇಲ್ಲ. ಸೊ ಈ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇದರಿಂದ ಸಮಸ್ಯೆಗಳಾಗಿರೋದನ್ನ ನೋಡ್ತಾ ಇದ್ವಿ. ಆಸ್ ಯೂಶುವಲ್ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗ್ತಾ ಇದೆ. ಆಮೇಲೆ ಬೋರ್ವೆಲ್ ಮತ್ತು ಟ್ಯೂಬ್ವೆಲ್ ಡೆಪ್ತ್ ಬಹುಶಃ ಬಯಲು ಸೀಮೆಯಲ್ಲಿರೋರಿಗೆ ಜಾಸ್ತಿ ಗೊತ್ತಾಗಿರುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ರಿವರ್ ಬೇಸಿನಲ್ಲಿ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ದಿ ಗ್ರೌಂಡ್ ವಾಟರ್. ಅವ್ರು ಈಗಲೇ ಸಿಗುವಂತ ನೀರನ್ನ ಕೆನಲ್ ವಾಟರ್ನ ಬಳಸ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಜಾಸ್ತಿ. ಬಟ್ ಇಲ್ಲಿರುವಂತವ್ರು ಶಿಂಷಾ ರಿವರ್ ಬೇಸಿನ್ ಅಂಡ್ ನಾರ್ತ್ ನೆಕ್ ರಿವರ್ ಬೇಸಿನ್ ಇರುವಂತವ್ರಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದೆ ನಮಗೆ ಇದು ಅಂಡರ್ಗ್ರೌಂಡ್ ವಾಟರ್ ತುಂಬಾ ಡೆಪ್ತ್ ಹೋಗಿದೆ ಅಂತ. ಈ ಸ್ಟಡಿ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಅದೇ ಇರೋದು. ನಾನು ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬರೀ 60 ಅಡಿಗೆ ಬರ್ತಾ ಇದ್ದ ನೀರು ಇವತ್ತು 1260 ಅಡಿ ಹೋಗಿದೆ.
ಸೊ ಜಸ್ಟ್ ಈ ಸ್ಪ್ಯಾನ್ ಆಫ್ 20-25 ಇಯರ್ಸ್ ಅಲ್ಲಿ ಈ ರೇಂಜಿಗೆ ಆಗಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಆಗ್ತಾ ಇತ್ತು ಅನ್ನೋದನ್ನ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಓಪನ್ ವೆಲ್ಸ್ ಅನ್ನೋದು ಹೆಸರಿಗೆ ಮಾತ್ರ ಆಗಿದೆ, ಇವತ್ತು ಎಲ್ಲೂ ಕೂಡ ಇಲ್ಲ. ಇವನ್ ಕೆಲವೊಂದು ಭಾಗಗಳಲ್ಲಿ ಬರೀ ಕುಡಿಯೋ ನೀರಿಗೆ ಮಾತ್ರ ಓಪನ್ ವೆಲ್ಸ್ ಇತ್ತು. ನೌ ದಟ್ ಈಸ್ ಆಲ್ಸೋ ಡ್ರೈಡ್ ಕಂಪ್ಲೀಟ್ಲಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ significant ecological impacts that is caused by the sand mining which is taking place across the river bases where I have studied. Then apart from that we have few more things that agriculture ಮತ್ತು allied activities ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಇಲ್ಲಿ ಒಂದು ಸಾಯಿಲ್ ಫರ್ಟಿಲಿಟಿ ಕಂಪ್ಲೀಟ್ ಆಗಿ ಹೋಗಿದೆ ಅನ್ನೋದಕ್ಕೆ ಉದಾಹರಣೆಗಳಿದೆ. ಕಾರಣ ಏನು ಅಂತಂದಾಗ ನೆಕ್ಸ್ಟ್ ಪ್ರೋಗೆ ಹೋಗ್ತೀವಿ. ದಿ ಪಾಲಿನೇಷನ್ ಪ್ರೋಸೆಸ್ ಹ್ಯಾಸ್ ಡ್ರಾಸ್ಟಿಕ್ಲಿ ಅಫೆಕ್ಟೆಡ್. ಯಾಕೆ ಸರ್ ಈಗ ಡಸ್ಟ್ ಬರುತ್ತೆ ಅಂತ ಪ್ರಶ್ನೆ ಆಗುತ್ತೆ ನಿಮ್ಗೆ. ಬಹುಶಃ ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಲ್ಲಿ ತುಂಬಾ ಡಸ್ಟ್ ಜನರೇಷನ್ ಆಗಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇಂದ ಶುರುವಾಗಿ ಕ್ರಾಪ್ ಈಲ್ಡ್ಸ್ ಮೇಲೆ ಕಂಪ್ಲೀಟ್ ಅಫೆಕ್ಟ್ ಆಗಿದೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ತುಂಗಭದ್ರಾ ರಿವರ್ ಬೇಸ್ ನಲ್ಲಿ ಹೋಗಿರುವಂತ ಎರಡು ಕಡೆನೂ ಹಿಂದೆ ಹತ್ತಿ ಬೆಳೀತಾ ಇದ್ರು, ಇವತ್ತು ಹತ್ತಿ ಬೆಳೆಯೋ ಸಂಖ್ಯೆ ಚೇಂಜ್ ಆಗ್ತಾ ಇದೆ. ಹಿಂದೆ ಬೆಳೀತಾ ಇದ್ದಂತ ಕೆಲವೊಂದು ಬೆಳೆಗಳು ಇವತ್ತಿನ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಕಾರಣಗಳಿಂದ ಹೇಳ್ತಾ ಇದ್ರಲ್ಲಿ ಅಲ್ಲಿರುವಂತದ್ದು. ಬಟ್ ಮೇಲ್ನೋಟಕ್ಕೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಬಟ್ ಒಳಗಡೆ ನೀವು FGDs ಹೋದಾಗ ಮಾತ್ರ ಈ ಒಂದು ಕೆಲವೊಂದು ಅಂಶಗಳು ಗೊತ್ತಾಗುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ಚೇಂಜ್ ಇನ್ ದಿ ಕ್ರಾಪ್ ಪ್ಯಾಟರ್ನ್ಸ್, ಬೆಳೆ ಬೆಳೆಯುವಂತ ವಿಧಾನಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಿರೋದನ್ನ ನಾವು ನೋಡ್ತಾ ಇದ್ವಿ. ದೆನ್ ಆಸ್ ಐ ಸೆಡ್ ಡಿಪ್ಲೀಟ್ಸ್ ಗ್ರೌಂಡ್ ವಾಟರ್. ದೆನ್ ಅಲೈಡ್ ಆಕ್ಟಿವಿಟೀಸ್ ಆರ್ ಸಿವಿಯರ್ಲಿ ಅಫೆಕ್ಟೆಡ್. ಲೈಕ್ ಯಾವುದು ಡೈರಿ ಫಾರ್ಮಿಂಗ್ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಅಥವಾ ಹನಿ ಬಿ ಫಾರ್ಮಿಂಗ್ ಇರ್ಬೋದು ಕೆಲವೊಂದು ಕಡೆ. ಈ ರೀತಿಯಾಗಿರುವಂತ ಕೃಷಿ ಸಂಬಂಧಪಟ್ಟ ಚಟುವಟಿಕೆಗಳ ಮೇಲೆ ಗಂಭೀರವಾಗಿರುವಂತ ಪರಿಣಾಮ ಬೀರ್ತಾ ಇದೆ. ಹಿಂದೆ ಒಂದು ಕಾಲದಲ್ಲಿ ಮಂದೆಗಳ ಲೆಕ್ಕದಲ್ಲಿ ಜನ ಕುರಿಗಳನ್ನ ಮೇಯಿಸ್ತಾ ಇದ್ರು. ಇವತ್ತು 2, 3, 5 ಮನೆಯಲ್ಲೇ ಸಾಕಾಣಿಕೆ ಮಾಡುವಂತ ದುಸ್ಥಿತಿ ಬಂದಿದೆ. ಕಾರಣ ಏನು? ಯಾಕಂದ್ರೆ ಈ ಮೇಯಿಸ್ಲಿಕ್ಕೆ ದಾರಿ ಇಲ್ಲ. ನಮ್ಮಲ್ಲಿ ಗೋಮಾಳ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಇವತ್ತು ಗೋಮಾಳಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಕೆರೆ ಬೆಲ್ಲಲ್ಲಿ ಮೇಯಿಸ್ಕೊಂಡ್ ಬರ್ತಾ ಇದ್ರು, ರಾಜಕಾರಣದಲ್ಲಿ ಮೇಯಿಸ್ಕೊಂಡ್ ಬರ್ತಾ ಇದ್ರು. ಇವತ್ತಲ್ಲೆಲ್ಲೂ ಸಿಗ್ತಾ ಇರೋ ಕಾರಣಕ್ಕಾಗಿನೇ ನಮ್ಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟನ್ನು ಮಾತ್ರ ಫೋಕಸ್ ಮಾಡುವಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಒನ್ ಇಸ್ ಅಗ್ರಿಕಲ್ಚರ್ ತುಂಬಾ ಎಕ್ಸ್ಪೆನ್ಸಿವ್ ಸರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಹುಶಃ ಅದಕ್ಕೆ 2-3 ರೀತಿಯಾಗಿರುವಂತ ವಾದಗಳು ನಾವು ವಿತಂಡ ವಾದಗಳು ಹೇಳ್ಬೋದು. ಬಟ್ ರಿಯಾಲಿಟಿಗೆ ಏನಿದೆ ಅದನ್ನ ಚೆಕ್ ಮಾಡ್ತಾರೆ. ಬಹುಶಃ ಅವರು ಯೋಚನೆ ಮಾಡುವಂಥದ್ದು, ಸರ್ ನಮ್ಗೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸ್ತಾ ಇದೆ, ಪೆಸ್ಟಿಸೈಡ್ಸ್ ನ ಬಳಸಬೇಕು, ಹೆಚ್ಚೆಚ್ಚು ಏನನ್ನ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸಬೇಕಾಗುತ್ತೆ, ಇಲ್ಲಾಂದ್ರೆ ಈಲ್ಡ್ ಬರ್ತಾ ಇಲ್ಲ. ಈ ರೀತಿಯಾಗಿರುವಂತ ಕಾನ್ಸಿಕ್ವೆನ್ಸಸ್ ಜಾಸ್ತಿ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ದೆನ್ ನೆಕ್ಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ಸ್. ಇದನ್ನ ಬಹುಶಃ ನಾವು ನೇರವಾಗಿ ಪ್ರಶ್ನೆ ಪದಕ್ಕೆ ಇಟ್ಟುಕೊಂಡು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಯಾರು ಆನ್ಸರ್ ಕೊಡಿಲ್ಲ. ನೋ ಬಡಿ ಹ್ಯಾಸ್ ಆನ್ಸರ್ಡ್ ದಿಸ್ ಒನ್. ಬಟ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಕಮ್ ಔಟ್ ಓನ್ಲಿ ವೆನ್ ವಿ ಆರ್ ಡಿಸ್ಕಸ್ಡ್ ಇನ್ ದಿ FGDs. ಅಲ್ಲಿ ಬಂದಾಗ ಬಂದಿರುವಂತದ್ದು. ಬಹುಶಃ ವಿದ್ರಾಶ್ಪತ್ ಹತ್ರ ಒಂದು ಸಣ್ಣ ಹಳ್ಳಿ ಇದೆ, ದೊಡ್ಡ ಕುರುಗೋಡು ಮತ್ತು ಚಿಕ್ಕ ಕುರುಗೋಡು ಅಂತ. ಐ ಜಸ್ಟ್ ಟೆಲ್ ಯು ಒಂದು ಸ್ಮಾಲ್ ಸ್ಟೋರಿ. ಅಲ್ಲಿ ಒಂದು ಮನೆಗೆ ಕೊಟ್ಟಬೇಕು ಸರ್, ನಮ್ಮ ಫ್ಯಾಮಿಲಿನೇ ಡೆಸ್ಟ್ರಾಯ್ ಆಗೋದು ಸರ್ ಇದರಿಂದ. ವಿ ಆರ್ ಹೋಲ್ಡಿಂಗ್ ಅರೌಂಡ್ 100 and change acres of land. But when the disputes was started with regard to the sand mining, ಆ ಟೈಮಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿ ಇರುವಂತ ಯೂನಿಟಿ ಹೋಗ್ಬಿಟ್ಟು ಎಲ್ಲ ಡಿವೈಡ್ ಆಗಿ ಅದು ಮಣ್ಣನ್ನ ತಗೊಳ್ಳಿಕ್ ಹೋದಾಗ ನಾನು ಆ ಒಂದು ಕಂದಕದಲ್ಲಿ ಬಿದ್ದು ನಾನು ಕಾಲು ಮುರ್ಕೊಂಡೆ, ನನ್ನ ಎಂಟೈರ್ ಲೈಫ್ ಹೊರಟೋಯ್ತು. ಈ ರೀತಿಯಾಗಿರುವಂತ ಸ್ಟೋರೀಸು ನಾವು ತುಂಬಾ ಡಿಗ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಸೊ ಅದನ್ನ ನೋಡಿದಾಗ ಸ್ಪೋರ್ಟ್ಸ್ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ಕಮ್ಯುನಿಟಿ ಪೀಪಲ್, ಇದು ಕೆಲವರು ಸಪೋರ್ಟ್ ಮಾಡೋದಿದ್ದಾರೆ, ಕೆಲವರು ಎಗ್ನೆಸ್ಟ್ ಆಗಿರ್ತಾರೆ. ವೆನ್ ದೇರ್ ಈಸ್ ನೋ ಯೂನಿಟಿ ಇನ್ ದಿ ಕಮ್ಯುನಿಟಿ, ಆಟೋಮೆಟಿಕ್ಲಿ ಕಮ್ಯುನಿಟೀಸ್ ಡಿವೈಡ್ ಆಗುವಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಎಲ್ಲ ಇದರಲ್ಲೂ ಕೂಡ. ಈಗ ಡಿವಿಷನ್ ಆಫ್ ಕಮ್ಯುನಿಟೀಸ್ ಅಂಡ್ ಫ್ಯಾಮಿಲೀಸ್ ಅದು ಈ ಹಿಂದೆನೂ ಆಗಿತ್ತು. ಈಗ ಪ್ರಮುಖವಾಗಿ ಗೊತ್ತಾಗ್ತಾ ಇರೋದು ನಮ್ಮ ಕೃಷ್ಣ ಮತ್ತು ತುಂಗಭದ್ರಾ ರಿವರ್ ಬೇಸ್ ನಲ್ಲಿ ಈ ರೀತಿಯಾಗಿರೋ ಸಮಸ್ಯೆ ಕಂಡು ಬರ್ತಾ ಇದೆ. ಈ ಬೇರೆದ್ರಲ್ಲಿ ಅಷ್ಟು ಕಂಡು ಬರ್ತಾ ಇಲ್ಲ. ದೆನ್ ಅಗೇನ್ ಡಿಸ್ಟರ್ಬಿಂಗ್ ದ ಸೋಷಿಯಲ್ ಕೋಹೆಷನ್ ಹಾರ್ಮನಿ, ಸಮುದಾಯದಲ್ಲಿರುವಂತಹ ಸಾಮರಸ್ಯ ಮತ್ತು ಶಾಂತಿಗೆ ಭಂಗ ತರುವಂತ ಒಂದು ಕೆಲಸಗಳು ಆಗ್ತಾನೆ ಇದೆ. ಆ ಒಂದು ಇದ್ರ ಕೂಡ ಯೋಚನೆ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟ್ ಆಫ್ ಕಮ್ಯುನಿಟೀಸ್, ಮೈಗ್ರೇಷನ್ ಇಸ್ ಆಲ್ಸೋ ಟೇಕಿಂಗ್ ಪ್ಲೇಸ್. ಹೆಲ್ತ್ ಇಶ್ಯೂಸ್, ಪ್ರಮುಖವಾಗಿ ರೆಸ್ಪಿರೇಟರಿ ಇಶ್ಯೂಸ್ ಮತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತ ರೋಗಗಳು ಸಾಮಾನ್ಯವಾಗಿ ಸೀರಿಯಸ್ ಕಂಡು ಬರ್ತಾ ಇದೆ. ಅಂಡ್ ದಿಸ್ ಆಲ್ಕೋಹಾಲಿಸಮ್ ಅನ್ನೋದನ್ನ ಬಹುಶಃ ಜನ ಒಂದು ರೀತಿಯಲ್ಲಿ ನೋಡಬಹುದು. ವಾಸ್ತವ ಏನು ಅಂದ್ರೆ, ಯಾವ ವ್ಯಕ್ತಿಗಳು ಪ್ರಮುಖ ಯುವಕರು JCB ಮತ್ತೆ ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಹೋಗ್ತಾ ಇರ್ತಾರೋ ಅಂತ ವ್ಯಕ್ತಿಗಳು ಹೆಚ್ಚಿನ ಹಣ ಬಂದಾಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಅವರಿಂದ ಸಾಮಾಜಿಕ ಸಾಮರಸ್ಯ ಅದಕ್ಕಿಟ್ಟಿರೋದು ಉದಾಹರಣೆಗಳು ನಮಗೆ ಇವತ್ತು ಕಂಡು ಬರ್ತಾ ಇದೆ. ಇಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ರಿವರ್ ಬೇಸಿನಲ್ಲಿ ಜಾಸ್ತಿ ಕಂಡು ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಬಟ್ ಆ ರೀತಿಯಾಗಿ ಫೀಲಿಂಗ್ಸ್ ಈ ಕಡೆ ಇಲ್ಲ. ಯಾವುದು ನಾರ್ತ್ ಪಿನಾಕಿನಿ ಅಂಡ್ ಶಿಂಷಾ ರಿವರ್ ಬೇಸಿಸ್ ಕಂಡು ಬರ್ತಾ ಇಲ್ಲ. ದೆನ್ ಅಫ್ಕೋರ್ಸ್ ಸ್ಪ್ರೆಡ್ ಟು ಹ್ಯೂಮನ್ ಲೈಫ್. ಇದು ನೀವು ಕಂದಕಗಳನ್ನ ಬಿಟ್ಟಾಗ
ಮತ್ತೆ ಮರಳು ಬಂದು ಇದು ಮಳೆ ನೀರು ತುಂಬಿಕೊಂಡಾಗ ಅಲ್ಲಿ ಈಜಲಿಕ್ಕೆ ಹೋಗಿರುವಂತವ್ರು ತುಂಬಾ ಜನ ಸಾವನ್ನಪ್ಪಿರುವಂತದನ್ನ ಹಲವು ಕಡೆ ಹೋಗ್ತಾ ಇದೆ. ರ್ಯಾಶ್ ಡ್ರೈವಿಂಗ್ ಮಾಡಿ ಸತ್ತಿರುವಂತ ವ್ಯಕ್ತಿಗಳು, ಅಥವಾ ಮರಳು ತುಂಬಿಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಅಪೋಸ್ ಮಾಡ್ಲಿಕ್ಕೆ ಬಂದಾಗ ಅವ್ರ ಮೇಲೆ ಹತ್ಸಿ ಸತ್ತಿರುವಂತದ್ದು, ಹೀಗೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಹಲವು ಜನ ಸತ್ತಿರುವಂತದ್ದು ಕೂಡ ಈ ಒಂದು ಇದರಿಂದ ಲೀಕ್ ಆಗ್ತಾ ಇರುವಂತದ್ದು. ದೆನ್ ಎಕನಾಮಿಕ್ ಇಂಪ್ಯಾಕ್ಟ್ಸ್, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಮೋರ್. ಮಾರ್ಜಿನಲ್ ಫಾರ್ಮರ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಕ್ಲಿಯರ್. ನಮ್ಮ ಕಡೆ 20 ಗುಂಟೆ 30 ಗುಂಟೆ ಇದ್ರೆ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆ ಕಡೆ ಹೋದಲ್ಲಿ ನಾರ್ತ್ ಕರ್ನಾಟಕಕ್ಕೆ ಹೋದಾಗ 100 ಎಕರೆ 120 ಎಕರೆ ಇರುವಂತವನು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಬಂದಾಗ ಅರ್ಧ ಎಕರೆ ಸರ್ ನಮ್ಗೆ 20 ಗುಂಟೆ ಇದೆ ಸರ್ 10 ಗುಂಟೆ ಇದೆ ಅಂತಾನೆ ಮಾತಾಡ್ತಾರೆ. ಇಲ್ಲಿ ಎಫೆಕ್ಟ್ ಆಗ್ತಿರೋದು ಯಾರಿಗೆ ಅಂದ್ರೆ ದಿ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಎಫೆಕ್ಟ್ ಆಗ್ತದೆ. ಬಟ್ ದೊಡ್ಡ ಮಟ್ಟದ ಜನ ಅವರೇ ಇರೋದು. ಅದರ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಫೋಕಸ್ ಮಾಡಿದ್ರೆ ಬಹುಶಃ ಅಂತವರಿಗೆ ತುಂಬಾ ಥ್ರೆಟ್ ಇರೋದು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಇನ್ಕ್ರೀಸ್ ಎಕ್ಸ್ಪೆಂಡಿಚರ್. ಯಾವುದ್ರ ಮೇಲೆ? ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಇನ್ಕ್ರೀಸ್ ಆಗ್ತಾರೆ ಎಕ್ಸ್ಪೆಂಡಿಚರ್. ಯಾಕೆ ಆಗ್ತಾ ಇದೆ ಅಂದ್ರೆ, ಒಂದು ಪೆಸ್ಟಿಸೈಡ್ಸ್ ನ ಬಳಸಲೇಬೇಕು, ದೇರ್ ಈಸ್ ನೋ ಅದರ್ ವೇ. ಫರ್ಟಿಲೈಸರ್ಸ್ ಅನಿವಾರ್ಯವಾಗಿ ಬಳಸಬೇಕು. ಯಾಕೆ ಪೆಸ್ಟಿಸೈಡ್ ಫರ್ಟಿಲೈಸರ್ ಹೋಗ್ತಾ ಇದಾರೆ ಅಂದ್ರೆ, ದನ ಕರು ಮೇಯಿಸ್ತಾ ಇಲ್ಲ, ನಾವು ಮೇಯಿಸ್ಲಿಕ್ಕೆ ದಾರಿ ಇಲ್ಲ ನಮ್ಮಲ್ಲಿ. ಒಂದ್ ಕಡೆ ದನ ಕರು ಮೇಯಿಸ್ತಾ ಇಲ್ಲ, ದಾರಿ ಇಲ್ಲ, ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೆಲವೊಂದು ಅಂಶ ತಗೊಂಡ್ಬಂದ್ರೆ ನಾವು ಇಲ್ಲಿ ಹಾಕ್ಲೇಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಡ್ಯೂ ಟು ದ ವಿ ಹ್ಯಾವ್ ದಿಸ್ ಫರ್ಟಿಲೈಸರ್ಸ್ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅನ್ನುವಂತ ಒಂದು ಫೋಕಸ್ ಇಲ್ಲಿ ಆಗ್ತಾ ಹೋಗಿದೆ. ದೆನ್ ಅದ್ರ ಜೊತೆಗೆ ಇಲ್ಲಿ ನೀರಾವರಿ ಮಾಡುವಂತ ಕೆಲಸ, ಇರಿಗೇಷನ್ ಮಾಡ್ಲಿಕ್ಕೆ ತುಂಬಾ ಹಣವನ್ನ ವ್ಯಯಿಸುವಂತ ಅನಿವಾರ್ಯತೆ ಕಂಡು ಬರ್ತಾ ಇದೆ. ನಮ್ಮಲ್ಲೆಲ್ಲೋ ಕೂಡ ಈಗ ಬೋರ್ವೆಲ್ ಕೊರೆದಾಗ ಬರೀ 60 ಅಡಿ 100 ಅಡಿ ಬೀಳುತ್ತೆ ಅಂತ ಹೇಳಿಕ್ ಆಗಲ್ಲ. 1150 ಅಡಿ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ನಾವು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಲೇಬೇಕು. ಮೋಟರ್ ಬಿಟ್ಟು ಲೈಸೆನ್ಸ್ ತಗೊಂಡು ಎಲೆಕ್ಟ್ರಿಸಿಟಿ ತಗೊಂಡು ಅದು ಆಚೆ ಬರೋದ್ರೊಳಗಡೆ 20-25 ಲ್ಯಾಕ್ಸ್ ಖರ್ಚು ಮಾಡಲೇಬೇಕಾಗಿರೋ ಅನಿವಾರ್ಯತೆ ಇದೆ. ಅದು ಸ್ಮಾಲ್ ಫಾರ್ಮರ್ಸ್ ಕೈಲಿ ಆಗ್ಲಿಕ್ಕಿಲ್ಲ. ಸೊ ದಟ್ಸ್ ವಾಟ್ ದೇರ್ ಆರ್ ಅಂಡರ್. ದೆನ್ ಅಗೈನ್ dairy farming and cattle rearing is also become an expensive activity that is restricted to domicile region. ಮನೆಗೆ ಮಾತ್ರ ಸೀಮಿತವಾಗಿರೋದನ್ನ ನೋಡ್ತಾ ಇದ್ವಿ. ದೆನ್ ಲಾಸ್ಟ್ ಒನ್ ದಟ್ ಇಸ್ ಥ್ರೆಟ್ ಟು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರಮುಖವಾಗಿ ಸೇತುವೆಗಳು, ರಸ್ತೆಗಳು, ಇದರ ಮೇಲೆ ತುಂಬಾ ಹೆಚ್ಚು ಹಾನಿ ಆಗ್ತದೆ. ಎಕ್ಸೆಸ್ ಓವರ್ಲೋಡ್ ಮಾಡ್ಕೊಂಡು ಹೋಗುವಂತ ವೆಹಿಕಲ್ಸ್ ಯಾವ ತರ ಆಗ್ತದೆ ಅನ್ನೋದನ್ನ ಫೋಕಸ್ ಮಾಡಿದಾಗ ಇವು ಎಕನಾಮಿಕ್ ಸೋಷಿಯಲ್ ಇಂಪ್ಯಾಕ್ಟ್ಸ್ ನೋಡ್ತಾ ಇದ್ವಿ. ಸೊ ಅದಕ್ಕಾಗಿ ಒಂದಷ್ಟು ಸಜೆಷನ್ಸ್ ನಾನು ಕೊಟ್ಟೆ. ಅಲ್ಲಿ ತುಂಬಾ ಜಾಸ್ತಿ ಡಿಗ್ ಮಾಡಿ ಹೋಗಲ್ಲ. ಒಂದು ಆಗ್ಬೇಕಾಗಿರೋದು, ನಾವು ಮರಳು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಅನ್ನೋಕ್ಕಿಂತನೂ ಇಂಡಿಸ್ಕ್ರಿಮಿನೇಷನ್ ಸ್ಯಾಂಡ್ ಮೈನಿಂಗ್ ಅಂತ ಏನಿದೆಯೋ, ಅಂದ್ರೆ ವಿವೇಚನ ರಹಿತವಾಗಿ ಮರಳನ್ನ ಗಣಿಗಾರಿಕೆ ಮಾಡೋದನ್ನ ನಿಲ್ಲಿಸಿ ಸೂಕ್ತವಾದಂತಹ ಈ ಕಾನೂನುಗಳಲ್ಲಿ ಏನ್ ಹೇಳ್ತಾವೋ ಈ ಕಾನೂನುಗಳಲ್ಲಿ ಹೇಳುವಂತ ರೀತಿಯಲ್ಲಿ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಬಹುಶಃ ಆಗುವಂತಹ ಅನಾಹುತಗಳಲ್ಲಿ ಒಂದು 50% ಅನಾಹುತವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಏನ್ ಮಾಡಬೇಕು, ಅದ್ರ ಬಗ್ಗೆ ನಮ್ಮ ಒಂದು ಸಜೆಷನ್ಸ್ ಹೋಗ್ತಾ ಇದೆ. ವಿಜಿಲೆನ್ಸ್ ಇದೆ ನಮ್ಮಲ್ಲಿ. ವಿಜಿಲೆನ್ಸ್ ಎಲ್ಲಿದೆ? ಡಿಸ್ಟ್ರಿಕ್ಟ್ ಲೆವೆಲ್ ಇದೆ. ಡಿಸ್ಟ್ರಿಕ್ಟ್ ಸ್ಯಾಂಡ್ ಮೈನಿಂಗ್ ಕಮಿಟೀಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ದೇರ್ ಈಸ್ ನೋ ಸ್ಕೋಪ್ ಫಾರ್ ದಿ ಪಾರ್ಟಿಸಿಪೇಷನ್ ಆಫ್ ದಿ ಕಾಮನ್ ಪಬ್ಲಿಕ್ ಆರ್ ಪೀಪಲ್ ಕಮ್ಯುನಿಟಿ ಲೆವೆಲ್. ಎಲ್ಲೂ ಇಲ್ಲ. ಬರೀ ಅಫಿಷಿಯಲ್ಸ್ ಮಟ್ಟದಲ್ಲಿ ಮಾತ್ರ ಕೆಲಸ ಆಗ್ತಾ ಇದೆ. ಲೋಕಲ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಇಲ್ಲದೆ ಇರೋದು ದೊಡ್ಡ ಸಮಸ್ಯೆ ನೋಡ್ತಾ ಇರೋದು. ಸೆನ್ಸಿಟೈಸೇಷನ್ ಆಫ್ ಕಾಮನ್ ಪಬ್ಲಿಕ್ ಇಲ್ಲ. ಸಾಮಾನ್ಯ ಜನಕ್ಕೆ ಅದ್ರ ಬಗ್ಗೆ, ಈಗ ನಮ್ಮ ಬೆಂಗಳೂರನ್ನೇ ತಗೊಂಡಾಗ ಒಂದ್ ಕಡೆ ಹೇಳ್ತೀವಿ ಬರೀ ಡೆಸ್ಟ್ ಮಾತ್ರ ಬಳಸ್ತಾ ಇದ್ವಿ ಇಲ್ಲಿ ಇದು ಮಾಡ್ಲಿಕ್ಕೆ, ಏನೋ ಮನೆ ಕಟ್ಲಿಕ್ಕೆ ಅಂತ. ಬಟ್ ಇಲ್ಲೂ ಕೂಡ 1.5-1.25 ಲಕ್ಷ ಕೊಟ್ರೆ ಬಹುಶಃ ನಮ್ಮ ಫ್ರೆಂಡ್ ಒಬ್ರು ಮನೆ ಕಟ್ತಾ ಇದಾರೆ, ಅಲ್ಲಿಗೆ ಡೈರೆಕ್ಟ್ ಆಗಿ ಬರ್ತಾ ಇದೆ ಮರಳು. ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಕೂಡ ಅಷ್ಟು ಅಂತ ಬರ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಲೂಪ್ ಹೋಲ್ಸ್ ಇದೆ ನಮ್ಮಲ್ಲಿ. ಅದನ್ನು ಫೋಕಸ್ ಮಾಡ್ತೀವಿ. ದೆನ್ ನಮ್ಮ ಶ್ರೀ ಸಾಮಾನ್ಯರ ಒಪಿನಿಯನ್ ಯಾವತ್ತೂ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ ವೈಲ್ ಫ್ರೇಮಿಂಗ್ ದಿ ಏನನ್ನ ಪಾಲಿಸೀಸ್ ಮಾಡ್ಬೇಕಾದ್ರೆ, ಲೆಜಿಸ್ಲೇಷನ್ ಮಾಡ್ಬೇಕಾದ್ರೆ ಯಾರು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್. ಬಟ್ ವಿ ನೀಡ್ ಟು ಥಿಂಕ್ ಹೌ ವಿ ಕ್ಯಾನ್ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿಸಿ ಫಾರ್ಮುಲೇಷನ್ ಪ್ರೋಸೆಸ್ಗೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ಲಿಕ್ಕಿದೆ, ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ರಿಸರ್ಚ್. ಇಲ್ಲಿವರೆಗೂ ಬರೀ ಮರಳನ್ನ ಕಡಿಮೆ ಮಾಡುವಂಥದ್ದು ಅಥವಾ ಕಡಿಮೆ ನಿಲ್ಲಿಸೋದ್ರ ಬಗ್ಗೆ ಇಲ್ಲಿ ಮರಳಿಗೆ ಬದಲಾಗಿ ಬೇರೆ ಯಾವ್ದಾದ್ರು ಒಂದು ವಸ್ತುನ ಬಳಸಬಹುದಾ? ಟೆಸ್ಟ್ ಬಂದಿದೆ, ಯಾವುದು ಕ್ರಸ್ಟ್ ಸ್ಟೋನ್ ಇಂದ ಮಾಡುವಂತ ಟೆಸ್ಟ್ ಬರ್ತಾ ಇದೆ. ಬಟ್ ಅದರಿಂದ ಆಗುವಂತ ನೆಗೆಟಿವ್ ಇಂಪ್ಯಾಕ್ಟ್ಸ್ ನ ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವರಿಗೆ. 174 ಕ್ರಷರ್ ಸ್ಟೋನ್ಸ್ ಇಂದ ಬರುವಂತ ಧೂಳಿಂದ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಿಂದೆ ಜಿಪ್ಸಮ್ ಬಳಸಿ ನಾವು POP ಬಳಸ್ತಾ ಇದ್ವಿ, ಅದು ಲೈಫ್ ತುಂಬಾ ಕಡಿಮೆ ಇದೆ. ಬಟ್ ಅದಕ್ಕಿಂತ ಉತ್ತಮ ಆಗಿರುವಂತ ಯಾವ್ದಾದ್ರು ಸಿಗುತ್ತಾ, ಅದನ್ನ ಫೋಕಸ್ ಮಾಡ್ಬೇಕಾಗುತ್ತೆ. ಜೊತೆಗೆ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಏನೋ ಎಕೋ ಫ್ರೆಂಡ್ಲಿ ಸ್ಟ್ರಕ್ಚರ್ಸ್ ನ ಬಿಲ್ಡ್ ಮಾಡಿ ಅಂತ ಗೌರ್ಮೆಂಟ್ ಗೆ ಹೇಳ್ಬೋದು. ಅದ್ರ ವರ್ಕ್ ಆಗುವಂತ ಕೂಡ ಫೋಕಸ್ ಮಾಡ್ಬೇಕಾಗುತ್ತೆ.
ದೆನ್ ಲಾಸ್ಟ್ ಇಂಪಾರ್ಟೆಂಟ್ ಆಗಿರೋದು ಪ್ರಮೋಟ್ ಗ್ರೀನ್ ಸೋಷಿಯಲ್ ವರ್ಕ್ ಕಾನ್ಸೆಪ್ಟ್ ವೈಡ್ಲಿ. ನಮಗೆ ಬೇಕಿರುವಂತದ್ದು ಈ ಸಮಾಜ ಕಾರ್ಯ ದೃಷ್ಟಿಕೋನದಲ್ಲಿ ನೋಡಿದಾಗ ಬಹುಶಃ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗ್ರೀನ್ ಸೋಷಿಯಲ್ ವರ್ಕ್ ಕಾನ್ಸೆಪ್ಟ್ ನ ನಾವೇನ್ ಅನ್ಕೊಳ್ತಾ ಇದ್ವಿ, ಒಂದ್ ಕಡೆ ಸೋಷಿಯಲ್ ಜಸ್ಟಿಸ್ ನ ನೋಡಬೇಕು. ಅಂದ್ರೆ ನಾವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋಕ್ಕಿಂತ ಪ್ರಮುಖವಾಗಿ ಏನಾಗ್ತದೆ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಅನ್ನುವಂತ ಕಾನ್ಸೆಪ್ಟ್ ನಾವು ತಲೆ ಇಟ್ಕೋಬೇಕಾಗುತ್ತೆ. ನಾವಿವತ್ತು ಆರೋಗ್ಯವಾಗಿ ಇದ್ದೀವಿ ಅಂತಂದ್ರೆ ಒಂದು ಎನ್ವಿರಾನ್ಮೆಂಟ್ಗೂ ಜಸ್ಟಿಸ್ ಕೊಡ್ಬೇಕಲ್ವಾ? ಆ ಜಸ್ಟಿಸ್ ಕೊಡ್ತಾ ಇದ್ವಾ? ನ್ಯಾಚುರಲ್ ರಿಸೋರ್ಸಸ್ ನ ಬಳಸ್ಕೊಳ್ತಾ ಇದ್ವಿ, ಅದನ್ನ ಯಥೇಚ್ಛವಾಗಿ ಬಳಸ್ಬಿಟ್ಟು ಏನಾಗುತ್ತೆ ಅನ್ನೋ ಕೂಡ ಫೋಕಸ್ ಮಾಡಿದ್ರೆ ಬಹುಶಃ ಇದಕ್ಕೊಂದು ಉತ್ತರ ಸಿಗ್ಬೋದು. ಅದಕ್ಕೆ ಒಂದಷ್ಟು ಡೆಲಿಬ್ರೇಷನ್ಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ. ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಈಸ್ ಇನ್ಕಾರ್ಪೊರೇಟ್ ಕಾಂಟೆಂಪರರಿ ಇಶ್ಯೂಸ್ ಇನ್ ಕರಿಕ್ಯುಲಮ್. ಇಟ್ ಹ್ಯಾಸ್ ಟು ಬಿ ಡನ್. ನಾವೆಲ್ಲ ESG ಅಂತ ಮಾತಾಡ್ತೀವಿ ದೊಡ್ಡ ಅಕ್ಷರಗಳಲ್ಲಿ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ಇವೆಲ್ಲವೂ ಮಾತಾಡ್ತಾ ಇದ್ದೀವಿ ನಾವು. ಆರ್ ವಿ ಏಬಲ್ ಟು ಇನ್ಕಾರ್ಪೊರೇಟ್ ದೀಸ್ ಥಿಂಗ್ಸ್ ಇನ್ ಅವರ್ ಕರಿಕ್ಯುಲಮ್? ಅದ್ರ ಬಗ್ಗೆ ಮಾತಾಡ್ತಾ ಇದೀವ? ಅದನ್ನು ಪ್ರಮೋಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆ ಒಂದು ಕೆಲಸ ಆದ್ರೆ ಬಹುಶಃ ಒಂದು ಹಂತಕ್ಕೆ ಒಂದು 10% ಜನಕ್ಕಾದ್ರೂ ಒಂದಷ್ಟು ತಲೆಗೆ ಆಗ್ಬೋದು ನಾವೇನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಆ ಕೆಲಸನೂ ಆದ್ರೆ ಬಹುಶಃ ಉತ್ತಮವಾಗಿರುತ್ತೆ ಅಂತ ಇದು ನನ್ನ ತುಂಬಾ ರಿಫ್ರೇಮ್ ಮಾಡಿರುವಂತ ಕೆಲವು ಸಜೆಷನ್ಸ್. ದೆನ್ ಅದನ್ನ ಫೈಟ್ ಮಾಡ್ಲಿಕ್ಕೆ, ಅಂದ್ರೆ ಅದನ್ನ ನಾನು ಕಡಿಮೆ ಮಾಡ್ಲಿಕ್ಕೆ ಸೋಷಿಯಲ್ ವರ್ಕ್ ಇಂಟರ್ವೆನ್ಷನ್ ಹೇಗೆ ಇರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಕೊಟ್ಟಿದ್ದೀನಿ. ಬಹುಶಃ ನಮ್ಮ ಎಲ್ಲಾ ಮೆಥಡ್ಸ್ ಕೂಡ ಇಲ್ಲಿ ಸರಿಯಾಗಿ ಬಳಸ್ಕೋಬಹುದು. ಇಲ್ಲಿ ಮೈಕ್ರೋ, ಮೆಸೋ ಮತ್ತು ಮ್ಯಾಕ್ರೋ ಲೆವೆಲ್ ಏನ್ ಮಾಡ್ತೀವಿ, ಇದನ್ನ ನಾನು ಈ ಒಂದು ಪಿಕ್ಚರ್ ಬರ್ಬೇಕಾದ್ರೆ ಒಂದು 5-6 ಜನರು ತುಂಬಾ ಚರ್ಚೆ ಮಾಡಿದ್ದೀನಿ. ಇಲ್ಲಿರುವಂತವ್ರು ಒಂದು 5-6 ಜನ ಮಾಡಿದ್ದೀನಿ. ಅದರ ಮೂಲಕ ಬಂದಿರುವಂತ ಕೆಲವೊಂದು ಔಟ್ಕಮ್ಸ್ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೈಕ್ರೋ ಲೆವೆಲ್ ಏನ್ ಮಾಡ್ಬೋದು, ಮೆಸೋ, ಮ್ಯಾಕ್ರೋ, ಸೋಷಿಯಲ್ ಆಕ್ಷನ್ ಎಲ್ಲಿ ಮಾಡಬೇಕು, ರಿಸರ್ಚ್ ಎಲ್ಲಿ ಮಾಡಬಹುದು, ದೆನ್ ಕಮ್ಯುನಿಟಿ ಆರ್ಗನೈಸೇಷನ್ ನ ಹೇಗೆ ತಗೊಂಡು ಹೋಗ್ಬೋದು ಇಲ್ಲಿ, ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳ ಆಗ್ಲಿ. ಎಸ್, ದೆನ್ ಅಪಾರ್ಟ್ ಫ್ರಮ್ ದಿಸ್ ಇಸ್ ದ ಮಾಡೆಲ್. 2 ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಫೋಕಸ್ ಮಾಡ್ಬೋದು. ಒಂದು, ಸ್ಯಾಂಡ್ ಮೈನಿಂಗ್ ನ ಸಂಪೂರ್ಣವಾಗಿ ನಿಲ್ಲಿಸುವಂಥದ್ದು, ಅಂದ್ರೆ ಕಂಟ್ರೋಲ್ ಮಾನಿಟರ್ ಇಂಡಿಸ್ಕ್ರಿಮಿನೇಟ್, ಅಂದ್ರೆ ವಿವೇಚನಾ ರಹಿತವಾಗಿರುವಂತ ಮರಳು ಗಣಿಗಾರಿಕೆನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು, ಪಾಲಿಸಿ ಲೆವೆಲ್ ಅಡ್ವೊಕೇಸಿ ಮಾಡ್ಲಿಕ್ಕೆ ಏನ್ ಮಾಡ್ಬೋದು, 2 ರೀತಿಯಲ್ಲಿ ನೋಡ್ಬೇಕಾಗುತ್ತೆ. ಅದೆಲ್ಲ ಮಾಡ್ಬೇಕಾದ್ರೆ ಶುಡ್ ಸ್ಟಾರ್ಟ್ ಫ್ರಮ್ ಇಂಡಿವಿಜುವಲ್, ಫ್ಯಾಮಿಲಿ ಮತ್ತು ಕಮ್ಯುನಿಟಿಯಿಂದ ಶುರು ಆಗ್ಬೇಕಾಗುತ್ತೆ. ಅಲ್ಲಿ ಬರುವಂತಹ ಕಮ್ಯುನಿಟಿ ಲೆವೆಲ್ ಇರುವಂತಹ ಎಲ್ಲ ಪಬ್ಲಿಕ್ಸ್, ಜನರಲ್ ಪಬ್ಲಿಕ್, ಯೂತ್ ಅಂಡ್ ಚಿಲ್ಡ್ರನ್, ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್, ವಿಲೇಜ್ ಲೆವೆಲ್ ಕಮಿಟೀಸ್, ಪ್ರೆಷರ್ ಗ್ರೂಪ್ಸ್, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಟ್ ಎವರಿ ಗ್ರಾಮ ಪಂಚಾಯತ್ ಲೆವೆಲ್, ದೆನ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್, SHGs ಇಂದ ಶುರು ಮಾಡಿ ಒಂದಷ್ಟು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡಿದ್ರೆ ಬಹುಶಃ ಇದಕ್ಕೆ ಅರಿವು ಬರ್ಬೋದು. ಇಲ್ಲಿ ಅರಿವು ಬಂದಾಗ ಅವರು ಮಾನಿಟರ್ ಮಾಡಿದ್ರೆ ನಮ್ಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಎನ್ವಿರಾನ್ಮೆಂಟ್ ಉಳಿಯುತ್ತೆ. ಇಲ್ಲ ಟಾಪ್ ಇಲ್ಲಿ ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಮಾಡ್ಬೇಕಾಗುತ್ತೆ, ಕೆಲ ಹಂತದಿಂದ ಮೇಲಂತಕ್ಕೆ ಅಪ್ರೋಚ್ ಹೋಗ್ಬೇಕಾಗುತ್ತೆ. ಇಯರ್ ಟಾಪ್ ಡೌನ್ ಅಪ್ರೋಚ್ ನಾವು ನೋಡ್ಬೇಕಾಗುತ್ತೆ. ನೀವು ಪಾಲಿಸಿನೇ ಮೊದಲು ಮಾಡಿ ಅದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಈ ರೀತಿ ಆಯ್ತು ಅಂದ್ರೆ ಬಹುಶಃ ನಾವು ಅಂದುಕೊಂಡಂಗೆ ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ನ್ಯಾಚುರಲ್ ರಿಸೋರ್ಸಸ್, ಅಗ್ರಿಕಲ್ಚರ್, ನರೇಟ್ ಆಕ್ಟ್ ವಿಲ್ ಬಿ ಪ್ರೊಟೆಕ್ಟೆಡ್ ಸೊ ದಟ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಪಬ್ಲಿಕ್ ವಿಲ್ ಬಿ ಸಸ್ಟೈನ್ ಅಂತ ಮಾತಾಡ್ಬೋದು. ಬಟ್ ಅದು ಮಾಡ್ಲಿಕ್ಕೆ ಏನು ಅಂದ್ರೆ ಈ ಒಂದು ವೇಯಲ್ಲಿ ಸೋಷಿಯಲ್ ವರ್ಕರ್ಸ್ ವರ್ಕ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಹಂತಲ್ಲೂ ಕೂಡ. ಅದಕ್ಕೆ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ಉತ್ತಮವಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಇದು ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಎಕಾಲಜಿ ನಮ್ಮ ಸಬ್ಜೆಕ್ಟ್ ಅಲ್ಲ, ಸ್ಯಾಂಡ್ ಮೈನಿಂಗ್ ನಮ್ಗೆ ಸಂಬಂಧಪಟ್ಟಿಲ್ಲ. ವಿ ಆರ್ ಆಲ್ವೇಸ್ ಟಾಕ್ ಅಬೌಟ್ ದಿ ಸೋಷಿಯಲ್ ಎನ್ವಿರಾನ್ಮೆಂಟ್. ಹೀಗೆ ಸೋಷಿಯಲ್ ವರ್ಕ್ ಟಾಕ್ ಅಬೌಟ್ ಸೋಷಿಯಲ್ ಎನ್ವಿರಾನ್ಮೆಂಟ್, ವಿ ಆರ್ ಕಂಪ್ಲೀಟ್ ನೆಗ್ಲೆಕ್ಟೆಡ್ ದಿ ಫಿಸಿಕಲ್ ಎನ್ವಿರಾನ್ಮೆಂಟ್. ಅದ್ರ ಬಗ್ಗೆ ಬಿಟ್ಟು ನಾವು ಫಿಸಿಕಲ್ ಎನ್ವಿರಾನ್ಮೆಂಟ್ ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಫಾರ್ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ನೋಡಿದಾಗ ಬಹುಶಃ ನಮ್ಗೆ ಅರ್ಥ ಆಗುತ್ತೆ. ತುಂಬಾ ಜನ ಇದ್ದಾರೆ ನಮ್ಮ ಸೋಷಿಯಲ್ ವರ್ಕರ್ಸ್ ಆ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರುವಂತವ್ರು. ನಮಗೆ ನದಿ, ಕಾಲುವೆ, ಸುತ್ತಮುತ್ತಲಿರುವಂತ ಪರಿಸರ, ಪಕ್ಷಿ, ಪ್ರಾಣಿಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ನಮಗೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಕೆಲಸಗಳು ಆಗ್ಬೇಕಾಗುತ್ತೆ. ಅದಾದ್ಮೇಲೆ ನಮಗೆ ಒಂದಷ್ಟು ಫೋಟೋಸ್ ಇದೆ ನಾನು ತಗೊಂಬಂದಿರುವಂಥದ್ದು. ಎಲ್ಲೆಲ್ಲಿ ಆಗ್ಬೋದು ಮರಳು ಗಣಿಗಾರಿಕೆ, ಯಾವ ಹಂತದಲ್ಲಿ ಆಗುತ್ತೆ ಅನ್ನೋದನ್ನ ಒಂದಷ್ಟು ನೋಡ್ತಾ ಇದ್ದೀನಿ. ಎಲ್ಲ ಹರಿಯುವಂತ ನದಿಗಳಲ್ಲಿ ನಮ್ಮಲ್ಲಿ ಹೇಳ್ತಾರೆ ಅಕಾರ್ಡಿಂಗ್ ಟು ದಿಸ್ ಯಾವುದು ನಮ್ಮ 2020ರ ಮರಳು ನೀತಿಯ ಪ್ರಕಾರ ಹರಿಯುವಂತ ನದಿಗಳಲ್ಲಿ ಯಾವತ್ತೂ ಕೂಡ ನೀವು ಮರಳು ಗಣಿಗಾರಿಕೆ ಮಾಡಬಾರ್ದು ಅಂತ. ದಟ್ ಈಸ್ ಕಂಪ್ಲೀಟ್ ಹೇಳ್ತಾರೆ. 1 ಮೀಟರ್ ಮರಳು ಮಾತ್ರ ತೆಗೀರಿ ಅಂತ ಹೇಳ್ತಾರೆ. ನಾನು 30 ಅಡಿವರೆಗೂ ಆ ಇಟಾಚಿ ಎಷ್ಟು ತನ್ನ ಕೊಂಡಿರೋ ತಗೊಂಡ್ರೆ ಅಷ್ಟನ್ನು ಕೂಡ ಮರಳು ಗಣಿಗಾರಿಕೆ ಆಗ್ತಾ ಇದೆ. ಬಟ್ ನೋ ಬಡಿ ಇಸ್ ಕೇರ್, ಯಾರು ಕೇರ್ ಮಾಡ್ತಾ ಇಲ್ಲ. ಎನ್ವಿರಾನ್ಮೆಂಟಲಿಸ್ಟ್ ಸುಮ್ಮನೆ ನಾಮಕಾವಸ್ಥೆ ಇರುವಂಥದ್ದು, ಅದನ್ನ ಮೂಲಭೂತವಾಗಿ ನೋಡ್ತಾ ಇಲ್ಲ. ಆಮೇಲೆ ನೀವು ಡೂಪ್ಲಿಕೇಶನ್ ಆಗೋದು ತುಂಬಾ ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ
ಒಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ನೀವು ಹರಾಜು ಹಾಕಿದ್ರೆ ಬಹುಶಃ ಏನಾಗುತ್ತೆ, ಪ್ರತಿ ಲೋಡ್ಗಿಂತ ರಾಯಲ್ಟಿ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ನಾನು ತೋರಿಸೋದು ಬರೀ 10 ಲೋಡ್ ಮರಳನ್ನ ಮಾರಾಟ ಮಾಡೋದು, 100 ಲೋಡ್ ಮರಳು ಮಾರಾಟ ಮಾಡ್ತಾರೆ. ಅದ್ರ ಬಗ್ಗೆ ಯಾವ್ದು ವಿಜಿಲೆನ್ಸ್ ಮಾಡ್ತಾ ಇಲ್ಲ. ಒಂದು ವೇಳೆ ಸಮುದಾಯದಲ್ಲಿರುವಂತಹ ಜನ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡು ಏನಾದ್ರು ವರ್ಕ್ ಮಾಡಿದ್ರೆ ಅಥವಾ ಸೆನ್ಸಿಟೈಸೇಷನ್ ಮಾಡಿ ಯೂತ್ ಗ್ರೂಪ್ಸು ಅಥವಾ ಈಗಾಗಲೇ ಸಮುದಾಯದಲ್ಲಿ ಇದೆ ಕೆಲವೊಂದು ಗ್ರೂಪ್ಸು, ಏನು ಒಂದು ವಿಲೇಜ್ ಕಮಿಟಿ ಅಂತ ವಿಲೇಜ್ ಲೆವೆಲ್ ಕಮಿಟೀಸ್ ಇದೆ, ಸೋಷಿಯಲ್ ಫಾರೆಸ್ಟ್ರಿ ಗ್ರೂಪ್ಸ್ ಅಂತ ಒಂದಿದೆ, ನೆಕ್ಸ್ಟ್ BMCs ಇದೆ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಇದೆ. ಈಗ ಬೇರೆ ಬೇರೆ ರೀತಿಯಾಗಿರುವಂತಹ ಕಮಿಟೀಸ್ ನಮ್ಮಲ್ಲಿ ಇದೆ. ಬಟ್ ಅದು ಸರಿಯಾಗಿ ನಾವು ಬಳಸ್ಕೊಳ್ತಾ ಇಲ್ಲ. ಆ ರೀತಿ ಆಗಿದ್ರೆ ಬಹುಶಃ ಏನಾಗುತ್ತೆ, ಈಗ ಆಗ್ತಾ ಇರುವಂತ ಅನ್ಯಾಯ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಈ BMCs, MPCS, SHGs ಯಾರು ಫೋಕಸ್ ಮಾಡ್ತಾ ಇಲ್ಲ. ಈವನ್ ಅಗ್ರಿಕಲ್ಚರ್ ಸಂಬಂಧಪಟ್ಟಿರುವಂತ ವ್ಯಕ್ತಿಗಳು ಫೋಕಸ್ ಆಗ್ತಾ ಇಲ್ಲ. ದಟ್ ಹ್ಯಾಸ್ ಟು ಬಿ ರಿಥಿಂಕ್. ದೆನ್ ನೆಕ್ಸ್ಟ್ ಇದು ಬಹುಶಃ ಈ ಎಲ್ಲ ಏನು ಸ್ಯಾಂಡ್ ಹ್ಯಾಡ್ಸ್ ಇದೆಯೋ ಇದು ಮರಳಿಗೆ ತಗೊಂಡ್ಬಂದು ಒಂದ್ ಕಡೆ ಆ ರಾಶಿ ಹಾಕಿರೋದು. ವೇಬ್ರಿಡ್ಸ್ ಇರುತ್ತೆ, ಪ್ರತಿಯೊಂದು ಕಡೆನೂ ಮಣ್ಣು ತೂಕ ಹಾಕಿ ತಗೊಳ್ತಾರೆ. ಪಕ್ಕದ ರಾಜ್ಯದಲ್ಲಿ GPS ಮೂಲಕ ಎಲ್ಲೆಲ್ಲ ಹೋಗುತ್ತೆ ಟ್ರ್ಯಾಕ್ ಮಾಡ್ತಾರೆ. ಬಟ್ ವಿ ಡೋಂಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಫೆಸಿಲಿಟಿ. ಮರಳು ತುಂಬಿದ ಮೇಲೆ GPS ಅಳವಡಿಸಿ ಎಲ್ಲಿ ಹೋಗ್ತಾ ಇದೆ ಇಲ್ಲ ಆಗ್ತದೆ ಕನ್ಫರ್ಮ್ ಗೊತ್ತಾಗುತ್ತೆ. ಬಟ್ ಕರ್ನಾಟಕದಲ್ಲಿ ಎಲ್ಲ ಮಾಡಬೇಕು ಅಂತ 2020 ಗೈಡ್ಲೈನ್ಸ್ ಕೂಡ ನೋಬಡಿ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್. ದಟ್ ಹ್ಯಾಸ್ ಟು ಬಿ ಡನ್. ಅದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ನಾವು ಒಂದಷ್ಟು ಚರ್ಚೆ ಮಾಡಿದ್ರೆ ಬಹುಶಃ ಉತ್ತಮವಾಗಿರುತ್ತೆ. ಎಲ್ಲ ಹಂತದಲ್ಲೂ ಕೂಡ ಎಲ್ಲೆಲ್ಲಿ ಸಂಪೂರ್ಣ ನಿಲ್ಲಿಸಿ ಅಂತ ಹೇಳಿರ್ತಾರೋ ನಿಂತಿದೆ ದೊಡ್ಡದಾಗಿ ಹೇಳ್ಕೊಳ್ತಾರೆ ಮೈಸೂರು ಜಿಯಾಲಜಿ ಅವರು, ಅಲ್ಲೂ ಕೂಡ ಈ ತರ ಸಣ್ಣ ಮಟ್ಟದಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ದಟ್ ಈಸ್ ಸ್ಟಿಲ್ ಗೋಯಿಂಗ್ ಬಟ್ ನೀಡ್ ಟು ಥಿಂಕ್ ಆಫ್ ಇಟ್. ಇದರ FTDs ಟೇಕಿಂಗ್ ಪ್ಲೇಸ್ ಇನ್ ದಿ ವೇರಿಯಸ್ ಪ್ಲೇಸಸ್. ಕೃಷ್ಣ, ತುಂಗಭದ್ರಾ ರಿವರ್ ಬೇಸಿನ್ ನಲ್ಲಿ ಆಗಿರುವಂತ ಒಂದಷ್ಟು ಚರ್ಚೆಗಳು, ಜೊತೆಗೆ ಒನ್ ಟು ಒನ್ ಡಿಸ್ಕಷನ್ ಆಗಿರುವಂಥದ್ದು. This is the important photo I took. Google ಗ್ರಾಮ ಪಂಚಾಯತ್ ಆಫ್ ದೇವದುರ್ಗ ತಾಲೂಕು, ರಾಯಚೂರು ಡಿಸ್ಟ್ರಿಕ್ಟ್. ಯಾಕೆ ಇದು ಇಂಪಾರ್ಟೆಂಟ್ ತಗೊಳ್ತೀವಿ ಅಂದ್ರೆ ಅದು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ. ಅದು ಆ ಒಂದು ಬ್ರಿಡ್ಜ್ ಗೂಗಲ್ ಮತ್ತೆ ಪಕ್ಕದಲ್ಲಿರೋ ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ. ಅದ್ರ ಮುಂಭಾಗದಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಗಣಿಗಾರಿಕೆ ಆಗ್ತಾನೆ ಇದೆ. ಸೊ ಸಿಚುವೇಶನ್ ಅಲ್ಲಿ ಒಬ್ಬ ಬಸವಪ್ಪ ಗೌಡ ಅನ್ನುವಂಥವ್ರಿಗೆ ಆಗ್ಲೇ 2-3 ಸರಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ರೈಸ್ ಮಾಡಿದ್ರು ಕೂಡ ಸ್ಟಿಲ್ ಏನಾಗಿದೆ, ಅಲ್ಲಿರುವಂತ ಗ್ರಾಮ ಪಂಚಾಯತಿಗಳು ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಇಟ್. ಆ ಕಾರಣಕ್ಕೆ ಏನಾಗಿದೆ, ತುಂಬಾ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ. ಸೊ ಇದು ಅಂದ್ರೆ ಒಂದು ಹಂತಕ್ಕೆ ನನ್ನ ಏನು ಸ್ಟಡಿಯಲ್ಲಿ ಹೇಳಬೇಕು ಅಥವಾ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನೋ ಆ ಎಲ್ಲ ಅಂಶಗಳನ್ನ ತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಇಲ್ಲಿಗೆ ಸ್ಟಾಪ್ ಆಗೋದು ನನಗಿಷ್ಟ ಇಲ್ಲ. ವಿ ನೀಡ್ ಟು ಟೇಕ್ ಅಪ್ ದಿಸ್ ಇಶ್ಯೂ ಅಂಡ್ ಇಟ್ ಹ್ಯಾಸ್ ಟು ಬಿ ರೆಕಮೆಂಡೆಡ್. ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ರೆಕಮೆಂಡೇಶನ್ ಹೋಗ್ಬೇಕಾದ್ರೆ ನಿಮ್ಮ ಸಜೆಷನ್ಸ್ ಏನು, ಆ ಸಜೆಷನ್ಸ್ ಕೊಟ್ಟರೆ ಬಹುಶಃ ಇನ್ನೊಂದಷ್ಟು ತಗೊಂಡು ಅದನ್ನ ನಾನು ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನನ್ನ ಈ ಜರ್ನಿಯಲ್ಲಿ ಪ್ರಮುಖವಾಗಿ ತುಂಬಾ ಜನ ಸಹಾಯ ಅಥವಾ ನೆರವನ್ನ ಮಾಡಿದಿರಿ. ಆ ಎಲ್ಲರಿಗೂ ಕೂಡ ನಾನು ಸಮೃದ್ಧತೆ ತಲುಪಿಸ್ತಾ ಇದ್ದೀನಿ. ಪ್ರಮುಖವಾಗಿ ನಾನು ತುಂಬಾ ವಾಸರ ಫೋನ್ ಮಾಡ್ತಾ ಇದ್ದೆ. ಏನಕ್ಕೆ ಅಂದ್ರೆ ಸರ್ ಈ ಪದ ಕನ್ನಡದಲ್ಲಿ ಏನು ಸರ್ ಅಂತ ಅಥವಾ ಇಂಗ್ಲಿಷಲ್ಲಿ ಏನು ಅಂತ. ಅವೈಜ್ಞಾನಿಕಕ್ಕೆ ಏನ್ ಬರೀಬಹುದು ಅನ್ನೋದು ತುಂಬಾ ಗೊತ್ತಾಗ ಇಂಡಿಸ್ಕ್ರಿಮಿನೇಟರಿ ಈ ರೀತಿ ಪದಗಳನ್ನ ಅನ್ಫಾರ್ಸೈಂಟಿಕ್ ಈ ರೀತಿಯಾಗಿರುವಂತ ಕೆಲವೊಂದು ಪದಗಳನ್ನ ರಾತ್ರಿ ಆಗ್ಲೆಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ಈ ಒಂದು ವಿಚಾರದಲ್ಲಿ ನಾನು ಜನಾರ್ದನ ಕೆಸಗದೇವ್ ಸರ್ ಹತ್ರ ಒಂದಷ್ಟು ಮಾತಾಡಿದ್ದೀನಿ. ಹಿಂದೆ ಚಿದು ಕೂತಿದ್ದಾರೆ, ಚಿದು ಹತ್ರ ಒಂದಷ್ಟು ಸರಿ ಮಾತಾಡಿದ್ದೀನಿ. ಮಂಜು ಕೂತಿದ್ದಾರೆ, ಮಂಜು ಹತ್ರ ಒಂದಷ್ಟು ಮಾತಾಡಿದ್ದೀನಿ. ಬಹುಶಃ ಅವರೆಲ್ಲ ಆಕ್ಟಿವಿಸ್ಟ್ ಇರುವಂತವ್ರು. ಪರಿಸರವಾದಿ ಚೋಡಾಪುರ ಹತ್ರ ಮಾತಾಡಿದ್ದೀನಿ. ಜೊತೆಗೆ ಯಾರು ಆಲ್ಯ ರೆಡ್ಡಿ ಸರ್ ಬಂದು ಹೋಗ್ಲಿಕ್ಕ ಅವ್ರ ಹತ್ರ ಮಾತಾಡಿದ್ದೀನಿ. ಇನ್ನು ಮುಖ್ಯವಾಗಿ ಟೂಲ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಐ ಹ್ಯಾವ್ 3 ಮೇಜರ್ ಬೋನ್ಸ್. ಯಾರು ಅಂದ್ರೆ ಒಂದು ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅವರು ಒಂದು 2 ಡೇಸ್ ಹತ್ರ ಕುತ್ಕೊಂಡು ಕಂಪ್ಲೀಟ್ ಆಗಿ ಸೋಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನೇನು ನೋಡ್ಬೇಕು ಅಂತ ಅವ್ರು ಹೇಳಿದ್ರು 2 ಡೇಸ್ ಕಂಟಿನ್ಯೂಸ್ ಆಗಿ. ದೆನ್ ಪ್ರಕಾಶ್ ಕಮ್ಮಡಿ ಸರ್ ನಿಮ್ ಜೊತೆ ಇದ್ದಾರೆ, ಅವರು ಅಗ್ರಿಕಲ್ಚರ್ ಸಂಬಂಧಪಟ್ಟ ಏನ್ ಫೋಕಸ್ ಮಾಡಬೇಕು ಅಂತ. ದೆನ್ ರೇಣುಕಾ ಪ್ರಸಾದ್ ಸರ್ ಹ್ಯಾಸ್ ಸಜೆಸ್ಟೆಡ್ ನೀವು ಪರಿಸರಾತ್ಮಕ ದೃಷ್ಟಿಕೋನ ಏನ್ ನೋಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿ. ಇಟ್ ಟೇಕ್ಸ್ ಮೆನಿ ಡೇಸ್ ಟು ಕಂಪ್ಲೀಟ್ ದಿಸ್ ಪ್ರೋಸೆಸ್ ಅಂಡ್ ನಿಯರ್ಲಿ 9 months ನ ಬರೀ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ ತಗೊಂಡಿರುವಂತದ್ದು. ಇಟ್ಸ್ ನಾಟ್ 1 or 2 days, 9 months we have roamed across the river bases. ಜೊತೆಗೆ ಹಲವು ಜನ ಪ್ರಮುಖವಾಗಿ ನೀವು ತೋರಿಸಿರುವಂತ ಕೆಲವೊಂದು ಪಿಕ್ಚರ್ಸ್ ನೋಡ್ತಾ ಇದ್ದೀನಿ. ಹಿಂದೆ ಇವತ್ತು ಇಷ್ಟೊತ್ತು ನಿಮ್ ಜೊತೆ MC ಮಾಡಿರುವಂತ ಹುಡುಗಿ ತುಂಬಾ ಕ್ಲಿಯರ್ ಆಗಿ ಅದನ್ನು ಪಿಕ್ಚರ್ ಡ್ರಾಪ್ ಮಾಡ್ಕೊಂಡು ಶ್ವೇತಾ ಅಂತ. ಈಗ ಬೇರೆ ಬೇರೆಯವರು ತಮ್ಮದೇ ಆಗಿರುವಂತ ರೀತಿಯಲ್ಲಿ ಮತ್ತೆ ನಮಗೆ ಇಲ್ಲಿ ಒಂದು ಹಂತಕ್ಕೆ ಕೆಲಸ ಮಾಡ್ತಾ ಇದ್ದೆ. ಡೌಟ್ ಬಂದಾಗ ಏನ್ ಮಾಡಬೇಕು ಅಂತಂದಾಗ ನನಗಿಬ್ಬರು ತುಂಬಾ ಈಸಿಯಾಗಿ ಸಿಕ್ಕಿದ್ದು. ಒಂದು ನಾಗರಾಜ್ ನಾಯಕ್ ಮತ್ತೆ ಶಶಿಧರ್ ಸರ್.
ಕರ್ಕೊಂಡ್ಬಂದಿಲ್ಲ 5 ಗಂಟೆಗೆ ಕೂತ್ರೆ ಬಹುಶಃ ಆಗ ಗುರು ಮತ್ತೆ ಮಹೇಶ್ ಬಂದು ಹೇಳ್ತಾ ಇದ್ರು, ಏನಕ್ಕೆ ಸರ್ ಟೈಮ್ ಆಗಿದೆ ನೋಡಿ, ಕಾಫಿ ಬೇಕಾ ಟೀ ಬೇಕಾ ಅಂತ. ಫ್ರಮ್ 5 to till 8, 9, 10 o'clock ವರೆಗೂ we have sat here, we have completed this work. And during the entire process ಅಲ್ಲಿ ಹಲವು ಜನ ಎಸ್ ಯು ಕ್ಯಾನ್ ಡೂ, ನೀನ್ ಮಾಡ್ತಾ ಇದ್ದು ತುಂಬಾ ದೊಡ್ಡ ಸಮಸ್ಯೆ. ಆಮೇಲೆ ನನ್ನ ಕಲೀಗ್ಸ್ ಇದ್ದಾರೆ ತುಂಬಾ ಜನ, ಅವರು ಕೂಡ ನಾನು ಏನ್ ಕೆಲಸ ಹೇಳಿದ್ರು ಕೂಡ ಓಕೆ ಪ್ರಾಬ್ಲಮ್ ಇಲ್ಲ ಮಾಡುವ ಅಂತ. ಆಮೇಲೆ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಂದ ಕೂತಿದ್ದಾರೆ ಶ್ವೇತಾ ಅಂತ. These are all really supported the entire thing, but now we have come across this one. And moreover ಇದನ್ನ ನಾನು ಸಣ್ಣ ಇದಕ್ಕೆ ಮುಗಿಸೋಣ ಅನ್ಕೊಂಡಿದ್ದೆ, ಒಂದು ಟ್ರೀಟ್ ಕೊಟ್ಟು ಮುಗಿಸೋಣ ಅನ್ಕೊಂಡಿದ್ದೆ. ಬಟ್ ಒಂದ್ಸರಿ ಫೋನ್ ಮಾಡ್ಬೇಕಾದ್ರೆ ಗೋಪಿನಾಥ್ ಸರ್ ತುಂಬಾ ಕ್ಲಿಯರ್ ಆಗಿರ್ತಾರೆ, ಇದನ್ನೇ ಹಾಕ್ಬಿಟ್ಟು ಸುಮ್ಮನೆ ಮಾಡುವ ಪ್ರಾಬ್ಲಮ್ ಇಲ್ಲ. ದೆನ್ ಅವರ ಒಂದು ಥಾಟ್ ಇವತ್ತು ನೀವೆಲ್ಲ ಬಂದು ಸೇರಿದ್ರಿ. ನನ್ನ ಒಂದು ಸಣ್ಣ ಕಾರ್ಯಕ್ರಮ ಆಹ್ವಾನಕ್ಕೆ ಹೋಗ್ಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಮಾಡಿರುವಂತಹ ಕೆಲಸವನ್ನು ಇಲ್ಲಿ ಬರಲಿಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯ ಧನ್ಯವಾದ ಹಾಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಚರ್ಚೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ನಿಜವಾಗಿಯೂ ಇದು ದೇಶದ ಬರೀ ಕರ್ನಾಟಕದಲ್ಲಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲೂ ಈ ತೊಂದರೆ ಬಹಳಷ್ಟಿದೆ. ಇದನ್ನ ಒಂದು ಅವರೊಂದು ಸಂಶೋಧನೆಯನ್ನಾಗಿ ತಗೊಂಡು ತುಂಬ ಅದರ ಮೇಲೆ ವರ್ಕ್ ಮಾಡಿ ನಮಗೆ ಅವರ ರಿಸರ್ಚನ್ನು ನಮಗೆಲ್ಲ ಡಿಸ್ಕಸ್ ಮಾಡಿದ್ರು. ನಿಜವಾಗೂ ಖುಷಿ ಕೊಟ್ಟಿದೆ. ಈ ಥರದ್ದು ಯಾವಾಗಲೂ ಅಷ್ಟೇ ನಾವು ಏನು ರಿಸರ್ಚ್ ಮಾಡಿದ್ರು ಅದರ ಮೇಲೆ ಡಿಬೇಟ್ ಆಗಬೇಕು. ನಾವು ಒಂದು ಸ್ವಲ್ಪ ಲೈಕ್ ಮೈಂಡೆಡ್ ರಿಸರ್ಚ್ ಓರಿಯೆಂಟೆಡ್ ಮೈಂಡ್ಸು ಕೂತ್ಕೊಂಡು ಚರ್ಚೆ ಮಾಡಿದಾಗ ನೆಕ್ಸ್ಟ್ ಏನು ಮಾಡ್ಬೋದು, ಇದರಲ್ಲಿ ಏನಾದರೂ ನ್ಯೂನತೆ ಇದೆಯಾ, ನೆಕ್ಸ್ಟ್ ಇದರಲ್ಲಿ ಇನ್ನೂ ಏನು ಮಾಡಲಿಕ್ಕೆ ಅವಕಾಶ ಇದೆ, ಏನೇನು ಮಾಡ್ಬೋದು ಟಾಪಿಕ್ಕು ಅನ್ನುವಂಥದ್ದು ತುಂಬ ಓಪನ್ ಅಪ್ ಆಗುತ್ತೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ ಇತ್ತು. ನಿಜವಾಗೂ ಖುಷಿ ಆಯಿತು. ಈಗ ಈ ಒಂದು ನಮ್ಮ ಗೌರವ ಆವಾಗ ಹೇಳ್ತಾ ಇದ್ರು, ಈ ಮಣ್ಣಿನಲ್ಲಿ ಫಲವತ್ತತೆ ತುಂಬ ಕಡಿಮೆ ಆಗ್ತಾ ಇದೆ ಅಂತ. ಈಗ ಬೇರೆ ಬೇರೆ ಕಂಟ್ರಿಯಲ್ಲೂ ಮೊದಲು 50-100 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಏನೋ ಇಂಡಸ್ಟ್ರಿ ಇರುತ್ತೆ, ಅದೆಲ್ಲ ಈಗ ಕಂಪ್ಲೀಟು ನಾಶ ಆಗ್ತದೆ. ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಬ್ರೌನ್ ಫೀಲ್ಡ್ ರಿಸರ್ಚ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಆ ಜಾಗದಲ್ಲಿ ಅದರ ಫಲವತ್ತತೆ ಬಗ್ಗೆ, ಅದರ ಏನು ಅದು ಕಂಟೆಂಟ್ ಏನಿದೆ, ಅದನ್ನು ಹೇಗೆ ಅದನ್ನು ರಿಜ್ಯುನೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ದೇಶದಲ್ಲಿ ಎಷ್ಟೊಂದು ನಮ್ಮ ಗೌಡ್ರಿಗೆ ಗೊತ್ತು, ನಾವು ಎಷ್ಟೊಂದು ರಿಸರ್ಚ್ ಮಾಡ್ತಾ ಇದ್ದೀವಿ. ನಮ್ಮ ರಿಸರ್ಚ್ ಎಲ್ಲ ಅಕಾಡೆಮಿಕ್ ಇಂಟ್ರೆಸ್ಟಲ್ಲಿ ಇರುತ್ತೆ. ಅಕಾಡೆಮಿಕ್ ಒಂದು ಪಬ್ಲಿಕೇಶನ್ ಆದರೆ ನಾವು ಅದು ಖುಷಿ ಪಡ್ತೀವಿ. ಏನಂದರೆ ಅದರಿಂದ ಏನು ಪ್ರಯೋಜನ ಆಗ್ತಾಯಿಲ್ಲ, ನಮಗೂ ಏನೂ ಪ್ರಯೋಜನ ಆಗ್ತಾಯಿಲ್ಲ. ನಾವು ಹಾಕಿರೋ ಎಫರ್ಟ್ಗೆ ಎಲ್ಲದಕ್ಕೂ ಒಂದು ಪಬ್ಲಿಕೇಶನ್ ಆಗುತ್ತೆ ಬಿಟ್ಟರೆ ಅದರಿಂದ ಸಮಾಜಕ್ಕೆ ನಿಜವಾಗಿಯೂ ಏನು ಪ್ರಯೋಜನ ಆಗ್ತಾಯಿಲ್ಲ. ಈಗ ನೀವು ಎಷ್ಟೇ ಎಲ್ಲ ವಿಶ್ವವಿದ್ಯಾಲಯಗಳು ರಿಸರ್ಚ್ ತಗೊಂಡು ಮೈನಾಗಿ ಅಕಾಡೆಮಿಕ್ ಇಂಟ್ರೆಸ್ಟ್ ಪಬ್ಲಿಕೇಶನ್ ಇದಕ್ಕೆ ಸೀಮಿತವಾಗಿದೆ. ಆ ದೃಷ್ಟಿಯಿಂದ ನಿಮ್ಮ ಈಗ ನಿನ್ನೆ ತಾನೇ ಮೀಟಿಂಗ್ ಆಗಿದೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿದೆ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ. ಅದಕ್ಕೆ ಮೋರ್ ದೆನ್ 1 crore ಸಿಗ್ತಾರೆ ರಿಸರ್ಚ್ಗೆ. ಕರ್ನಾಟಕದಲ್ಲೂ ನಮ್ಮ ವಿಶ್ವವಿದ್ಯಾಲಯದಲ್ಲೂ ನಿನ್ನೆ ಮೀಟಿಂಗ್ ಆಯಿತು. ಹೋಗಬೇಕಾಗಿತ್ತು, ನನಗೆ ಹೋಗೋಕ್ಕಾಗಿಲ್ಲ. ನಮ್ಮ ಇಬ್ಬರು ಪ್ರೊಫೆಸರ್ನ ಡೆಪ್ಯೂಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯ್ತಂತ ಮೀಟಿಂಗು. ಈ ಎಂಟೈರ್ ರಿಸರ್ಚ್ ಫೌಂಡೇಶನ್ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಮತ್ತು ಬೇರೆ ಆಫೀಸರ್ಸ್ ಇರ್ತಾರೆ. ತುಂಬ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲ್ಯಾನ್ ಅಂದರೆ ಕರ್ನಾಟಕದಲ್ಲಿ 3 ಸೆಂಟರ್ ನೋಡಲ್ ಸೆಂಟರ್ ಆಗಿ, ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಸೆಕೆಂಡು KREC, ಥರ್ಡ್ ಮಣಿಪಾಲ್ ಯೂನಿವರ್ಸಿಟಿ. ಬೇರೆ ಎಲ್ಲ ವಿಶ್ವವಿದ್ಯಾಲಯದವರು ರಿಸರ್ಚ್ ಮಾಡೋದಿದ್ರೆ ಆ ನೋಡಲ್ ಸೆಂಟರ್ ಮೂಲಕನೇ ಮಾಡಬೇಕು. ಅವರೊಟ್ಟಿಗೆ ಕೊಲಾಬ್ರೇಟಿವ್ ರಿಸರ್ಚ್ ಮಾಡಬೇಕು. ಏನೇ ಯಾವ್ದು ಮಾಡೋದಿದ್ರು ಅವರೊಟ್ಟಿಗೆ ಮಾಡಬೇಕು. ಬೇಕಾದಷ್ಟು ಫಂಡ್ಗಳು. ನಿಜವಾಗಿಯೂ ಈಗ ಇನ್ನು ಮುಂದೆ ಈ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಯುವಂಥ ರಿಸರ್ಚ್ಗಳೆಲ್ಲ ಹೇಳೋಕ್ಕೆ ಆ ಡೈರೆಕ್ಷನಲ್ಲಿ. ನಾನು ತುಂಬ ನೋಡ್ತೇನೆ. ನಾನು ನಿನ್ನೆ ಬಳ್ಳಾರಿ ಹೋಗುತ್ತೆ. ಬಳ್ಳಾರಿ ಅಂದರೆ ನಿಮಗೆ ಸಿಟಿ ಹೋಗ್ತಾ ಇದ್ದಾಗಲೇ ತುಂಬ ಇದು ಪೊಲ್ಯೂಷನ್ ಅಂದರೆ ಅಲ್ಲಿ ಮೈನಿಂಗ್ ಇದೆ, ಸ್ಟೀಲ್ ಇಂಡಸ್ಟ್ರೀಸ್ ಇದೆ. ಎಲ್ಲ ಒಂಥರ ಏನೋ ಒಂಥರ ಬ್ರೌನಿಶ್ ಆಗಿ ಕಾಣ್ತಾ ಇರುತ್ತೆ.
ನಿಮಗೆ ಯಾವ ಒಂದು ಪ್ಲಾಂಟ್ ನೋಡಿದ್ರು ಆ ಪ್ಲಾಂಟ್ ಮೇಲೆ ಮಿನಿಮಮ್ ಥಿಕ್ನೆಸ್ಸು ಇದೆಲ್ಲ ಇದಷ್ಟೇ ಅಂದ್ಕೊಳ್ಳಿ. ಈ ಥರ ವಾತಾವರಣ ಇದ್ದರೆ, ಪರಿಸರ ಇದ್ದರೆ ನಾವು ಏನು ಅಂದರೆ ನಮ್ಮ ಜೀವನ ಹೇಗೆ ನಾವು ಎಷ್ಟು ಏನೋ ಬಾಡಿ ಸ್ವಲ್ಪ ಅಡಾಪ್ಟ್ ಆಗ್ತಾ ಇರ್ಬೋದು. ಎಷ್ಟು ಅಡಾಪ್ಟ್ ಆಗುತ್ತೆ, ಎಷ್ಟು ನಾವು ಉಸಿರಾಡ್ಲಿಕ್ಕೆ ಒಳ್ಳೆ ಗಾಳಿನೇ ಸಿಗಬಹುದು. ತಿನ್ನುವಂಥ ಪದಾರ್ಥದಲ್ಲೆಲ್ಲ ವಿಷವೇ ಇರುತ್ತೆ. ನಿಮಗೆ ರೀಸೆಂಟ್ ಇಲ್ಲೇ ನನಗೆ ಗೊತ್ತಿರೋದೆಲ್ಲ ದಾಳಿಂಬೆ ಬೆಳಿತಾರೆ, ಸರಿಗೂ ಗೊತ್ತಿರುತ್ತೆ. ಎವ್ರಿ ಆಲ್ಟರ್ನೇಟಿವ್ ಡೇಸಲ್ಲಿ ಅದು ಕೆಮಿಕಲ್ಸ್ ಹೇಳ್ತಾರೆ. ನಿಮಗೆ ಮೊದಲೆಲ್ಲ ಅದನ್ನು ಬೇರೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಂತೆ. ಈಗ ಅವರು ಅದನ್ನು ಚೆಕ್ ಮಾಡಿ ಇದರಲ್ಲಿರೋ ಕೆಮಿಕಲ್ಸನ್ನೆಲ್ಲ ಲಿಸ್ಟ್ ಮಾಡಿ ನಾವು ತಗೊಳ್ಳೋ ಮಾಡ್ತಾರೆ. ಯಾಕಂದರೆ ಅದು ಈ ಆಲ್ಟರ್ನೇಟಿವ್ ಡೇಸ್ ಹೊಡಿತಾ ಇದ್ರೆ ಅದು ಏನು ಹೋಗುತ್ತೆ, ಅದು ಸೆಲ್ಲಲ್ಲೇ ಇದಾಗಿದೆ. ನಾವು ಏನು ನೀವು ನಮ್ಮಲ್ಲಿ ಯಾವುದೂ ಕಂಟ್ರೋಲ್ ಇಲ್ಲ. ನಾವು ಸೈಂಟಿಫಿಕ್ ಆಗಿ ನಾವು ತಿನ್ನುವಂಥ ಪದಾರ್ಥ ವೆಜಿಟೇಬಲ್ಸ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲ್ಲಿ ನೀವು ಅದನ್ನ ಚೆಕ್ ಮಾಡಿದರೆ ನಿಜವಾಗಿಯೂ ಅದು ತಿನ್ನೋ ಸ್ಥಿತಿಯಲ್ಲಿ ಇರೋಲ್ಲ. ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದರೆ ನಮಗೆ ಮೊದಲಿಂದ ಅದು ಪ್ರಾಕ್ಟೀಸ್ ಆಗಿ ಬಂದು ಆ ಸೈಂಟಿಫಿಕ್ ಆಗಿ ಆ ಕ್ವಶನ್ ಮಾಡುವಂಥದ್ದು, ಆ ಚೆಕ್ ಮಾಡುವಂಥದ್ದು ನಮ್ಮಲ್ಲಿ ಬೆಳೆದಿಲ್ಲ. ಹಾಗಾಗಿ ಈ ನಮ್ಮ ದೇಶದಲ್ಲಿ ಬಹಳಷ್ಟು ಕ್ಯಾನ್ಸರ್ ಕೇಸಸ್ ಈಗ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನನ್ನ ಇದು ಅಂದರೆ ಸೈಂಟಿಫಿಕ್ ಎವಿಡೆನ್ಸು ಇದೆ. ಹೆಚ್ಚಿಂದು ಇದು ನಾವು ತಿನ್ನುವಂಥ ಫುಡ್ಡೇ ಕಾರಣ ಇರುತ್ತೆ. ಮತ್ತು ಕೆಲವೊಂದು ಬೇರೆ ಎಕ್ಸ್ಪೋಷರ್ಸು ಇರುತ್ತೆ. ನಮಗೆ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು, ನಾವು ಹೆಚ್ಚಿನ ಟೈಮ್ ಮೊಬೈಲಲ್ಲೂ ಇರ್ತೀವಿ. ಈ ಮೊಬೈಲು ಸಿಗ್ನಲ್ ಇದಿರುತ್ತಲ್ಲ, ಅದುವೇನು ತುಂಬ ಒಳ್ಳೆಯದು ಅಂತ ಹೇಳಿಕ್ಕಾಗಲ್ಲ. ಇದೆಲ್ಲ ಬಹಳಷ್ಟು ಪ್ರಾಬ್ಲಮ್ಸ್ ಇದೆ. ಅಂದರೆ ನಮಗೆ ರಿಸರ್ಚ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ, ಭಾಳಷ್ಟು ಪ್ರಾಬ್ಲಮ್ಸ್ ಇದೆ. ನೀವು ಹೇಳ್ತಾ ಇರೋದು ನಮಗೆ ಇಂಡಿಪೆಂಡೆನ್ಸು ಬಂದಾಗ ನಮ್ಮ ಒಂದು 1952-53 ನಮ್ಮ GDPಗೆ ಮೇಯ್ನಾಗಿ ಅಗ್ರಿಕಲ್ಚರೇ ಮೇಯ್ನ್ ಬೆನ್ನೆಲುಬಾಗಿತ್ತು. ಮೋರ್ ದೆನ್ 50-55%. ಅದೀಗ ಆಲ್ಮೋಸ್ಟ್ 20-21%. ನಿಮಗೆ ಅಗ್ರಿಕಲ್ಚರ್ ಮಾಡೋ ಕೃಷಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಿಮಗೆ ಹೆಚ್ಚಿನ ಜಾಗ ಎಲ್ಲ ಹಾಗೆ ಇಟ್ಕೊಂಡಿರ್ತಾರೆ. ಅಂದರೆ ಅದನ್ನ ವೇರಿಯಸ್ ರೀಸನ್ ಯಾರು ಸೈಂಟಿಫಿಕ್ ಆಗಿ ಯೋಚನೆ ಮಾಡಲ್ಲ. ನಾನು ತುಂಬ ಹಳ್ಳಿ ಕಡೆ ಹೋದಾಗ ಇಲ್ಲೇನು ಈ ಸ್ಯಾಂಡ್ ಮೈನಿಂಗ್ ಇದೆಯಲ್ಲ, ಸ್ಯಾಂಡ್ ಮೈನಿಂಗ್ ಎಲ್ಲ ಮಾಡ್ತಾ ಇರೋದು ಎಲ್ಲ ಯೂತ್. ಕೆಲಸ ಇಲ್ಲ, ಕೆಲಸ ಆಗಬೇಕು, ದುಡಿಬೇಕು. ಒಂದು ಚಿಕ್ಕ ದೋಣಿ ಇಟ್ಕೊಳ್ತಾರೆ, ರಿವರಲ್ಲಿ ರಾತ್ರಿ ಟೈಮಲ್ಲಿ ಅದೆಲ್ಲ ಡಿಗ್ ಮಾಡ್ತಾರೆ, ಸಾಗಿಸ್ತಾರೆ. ತುಂಬ ಇಲ್ಲಿಗಲ್ ಆಗಿ ನಡೀತಾ ಇದೆ. ನೀವು ಹೇಳಿದ್ದು ಒಂದೊಂದು ಅಂಶನೂ ನಿಜವಾಗಿಯೂ ಅದು ಆಗ್ತಾ ಇದೆ. ಅದರ ಭಾಳಷ್ಟು ಪರಿಣಾಮ ನಾವು ಅದನ್ನು ಅನುಭವಿಸ್ಬೇಕಾಗಿದೆ. ಏನಂದರೆ ನಮ್ಮ ಪ್ರಾಬ್ಲಮ್ಮು, ನಮ್ಮ ದೇಶದ ಪ್ರಾಬ್ಲಮ್ ಎನ್ಫೋರ್ಸ್ಮೆಂಟೇ ಸರಿಯಾಗಲ್ಲ. ನಿಮಗೆ ಯಾರಾದರೂ ಈಗ ಒಬ್ಬರು ಗೋಪಿನಾಥ್ ಅವ್ರ ಮನೆ ಪಕ್ಕನೇ ನಡೀತಾ ಇದೆ, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ನೆಕ್ಸ್ಟ್ ಡೇ ಅವ್ರನ್ನ ಬಂದು ಥ್ರೆಟ್ ಮಾಡ್ತಾರೆ. ಯಾರು ಅದ್ರ ಜವಾಬ್ದಾರಿ ಯಾರು ತಗೊಳ್ಬೇಕು ಅವ್ರು ತಗೊಳ್ಳಲ್ಲ. ಆ ಥರದ್ದು ಬರೇ ಈ ಮೈನಿಂಗು ಎಲ್ಲ ಈ ಕಲ್ಲು ಇದು ಮಾಡ್ತಾರಲ್ಲ, ಅದರಿಂದ ಭಾಳಷ್ಟು ಮಾಡ್ತಾ ಇದೆ. ನಿಮಗೇನು ರೆಕಮೆಂಡೇಷನು ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಪಾಲಿಸಿ ಡಿಸಿಷನ್ಸು ಎಲ್ಲ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಕರೆದಿದ್ದಕ್ಕೆ ತುಂಬ ಗಂಗಾಧರ ದೇವರಿಗೆ ಒಂದು ಅಭಿನಂದನೆ ಮತ್ತು ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಆಗಿ ಹೇಳತಕ್ಕಂಥ ಸಲಹೆ ನಾನು ಎಲ್ಲರಿಗೂ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ. PhD ಅನ್ನೋದು ನಾಟ್ ಎನ್ ಎಂಡ್ ಇನ್ ಇಟ್ಸೆಲ್ಫ್. PhD ಪ್ರಬಂಧ ನಿಂದಿದ್ದಿಲ್ಲ, ದಟ್ ಈಸ್ ಎ ಪಾಸ್ಪೋರ್ಟ್ ಅಂತ ನಾನು ಕರೀತೀನಿ. ಅದರಲ್ಲಿ ನೀವು ಹೇಳಿದ್ರಿ ಹೆಚ್ಚು ಕಡಿಮೆ ನಿಮ್ಮ ಇದ್ರ ಪ್ರಕಾರ 4-5 ವಿಚಾರಗಳ ಬಗ್ಗೆ 31 ಇಂಪ್ಯಾಕ್ಟ್ಗಳು ಹೇಳಿದ್ರಿ. ಸ್ಯಾಂಡ್ ಮೈನಿಂಗಿನ ನೀವು 31 ಇಂಪ್ಯಾಕ್ಟ್ಗಳು, 10-11 ಸಜೆಷನ್ಸ್ ಕೊಟ್ಟಿದ್ರಿ. ಬಟ್ ಇವೆಲ್ಲವೂ ಕೂಡ ಈ ಥೀಸಿಸಲ್ಲೇ ಅಂತಿಮ ಆಗುತ್ತೆ ಅಂತಲ್ಲ, ನಿಮಗೆ ಕೊಟ್ಟಿರತಕ್ಕಂಥದ್ದು ಒಂದು ಪಾಸ್ಪೋರ್ಟ್. ವಾಟ್ ಇಸ್ ಎ ಪಾಸ್ಪೋರ್ಟ್? ಪಾಸ್ಪೋರ್ಟ್ ಅಮೆರಿಕಕ್ಕೆ ಸಿಕ್ಕಿದ ತಕ್ಷಣ ಅಮೆರಿಕಕ್ಕೆ ನೀವು ಎಂಟ್ರಿ ಆಗತಕ್ಕಕ್ಕೆ ಅವಕಾಶ ಸಿಗುತ್ತೆ.
ಪಾಸ್ಪೋರ್ಟೇ ನಾಟ್ ಉದ್ದೇಶ ಮಾತ್ರ ಅಲ್ಲ, ಅದ್ರ ಮೂಲಕ ಒಂದು ದೇಶಕ್ಕೆ ನೀವು ಎಂಟ್ರಿ ಆಗಿದ್ರೆ ಹಿಂದೆ ಒಂದು ದೇಶವನ್ನು ಹೋಗೋ ಹಿಂದೆ ಹಲವಾರು ವಿಚಾರಗಳು ಇರ್ತಾರೆ. ಕೆಲಸಕ್ಕೆ ಹೋಗ್ಬೋದು, ನೋಡಕ್ಕೆ ಹೋಗ್ಬೋದು, ಒಳ್ಳೆ ಉಳ್ಕೊಳ್ಳಕ್ಕೆ ಹೋಗ್ಬೋದು. ದಟ್ ಇಸ್ ಇಂಪಾರ್ಟೆಂಟ್. ಈಗ ನೀವು ಯೋಚನೆ ಮಾಡಬೇಕಾಗಿ ನಿಮಗೆ ಒಂದು ಪಾಸ್ಪೋರ್ಟ್ ಸಿಕ್ಕಿದೆ, ಒಳ್ಳೆಯ ವಿಚಾರದಲ್ಲಿ ಪಾಸ್ಪೋರ್ಟ್ ತೆಗೆದುಕೊಂಡು ಪರಿಸರ, ನೈಸರ್ಗಿಕ ಸಂಪನ್ಮೂಲ, ಅದರಲ್ಲೂ ಮರಳುಗಾರಿಕೆ ಸ್ಯಾಂಡ್ ಮೈನಿಂಗ್ ವಿಚಾರದಲ್ಲಿ ನಿಮಗೆ ಪಾಸ್ಪೋರ್ಟ್ ಸಿಕ್ಕಿದೆ. ಹಾಗಾಗಿ ಈ ಪಾಸ್ಪೋರ್ಟ್ ಅಲ್ಲೇ ಇಟ್ಕೊಂಡು ಕೂತ್ಕೊಂಡ್ರು ಉಪಯೋಗ ಆಗಲ್ಲ. ಆ ದೇಶಕ್ಕೆ ಹೋಗಿ ಮುಂದಿನ ವಿಚಾರ ಬಹಳ ಮುಖ್ಯ. ಅಲ್ಲಿ ಎಂಟರ್ ಆದ ಪಾಸ್ಪೋರ್ಟ್ ಬೇರೆ, ಯಾಕಂದ್ರೆ ಹೋಗಿ ನೀವು ಯೋಚನೆ ಮಾಡಬೇಕಾಗಿರೋದು ಇದ್ರ ಮೂಲಕ ನೀವು ನಿಮಗೆ ಒಂದು ಅಕಾಡೆಮಿಕ್ ಆದಂತ ಒಂದು ಐಡೆಂಟಿಟಿ ಮತ್ತು ಪರ್ಮಿಷನ್ ಏನು ಬೇಕಾದ್ರೆ ರೆಕಗ್ನೇಷನ್ ಸಿಕ್ಕಿದೆಯಲ್ಲ, ಅದನ್ನ ಎಷ್ಟು ಅರ್ಥಪೂರ್ಣವಾಗಿ ಬಳಸ್ತೇವೆ ಅನ್ನೋದ್ರ ಬಗ್ಗೆ ನಿಮ್ಮ ಈ ಒಂದು ಪ್ರಬಂಧ ನಿಂತಿದೆ ಅಥವಾ PhD. ಅದಕ್ಕೂ ಮುಖ್ಯವಾಗಿ ಮತ್ತೊಂದು ಹೇಳೋದು ಎಲ್ಲರಿಗೂ, ಪಾಸ್ಪೋರ್ಟ್ ಸಿಕ್ಕಿದ ತಕ್ಷಣ ನೀವು ಅಮೆರಿಕ ಮಾತ್ರ ಹೋಗ್ಬೇಕು ತಾನೆ, ಎಲ್ಲ ದೇಶಕ್ಕೆ ಹೋಗಕ್ಕಾಗಲ್ಲ. ನನ್ನ ಒಂದು ಸ್ಟ್ರಾಂಗ್, ಯಾಕಂದ್ರೆ ನಾನು ಐ ಕುಡ್ ಸಿ ದಟ್ ದೇರ್ ಇಸ್ ಎ ಪ್ಯಾಷನ್ ಉಂಟು ಅವರಿಗೆ. ಗಣಿಗಾರಿಕೆ ಬರೀ PhD ಬೇಕು, PhD ಮೂಲಕ ನನಗೆ ಪ್ರಮೋಷನ್ ಬೇಕು, ಕೆರಿಯರಿಸ್ಟಿಕ್ ಆಗ್ತಿಲ್ಲ. ಗಣಿಗಾರಿಕೆ ವಿಚಾರವನ್ನು ಬಹಳ ಆರ್ಟಿಲಿ ತೆಗೆದುಕೊಳ್ಳೋದು ಬಹಳ ಅತಿಯಾಗಕ್ಕೂ ಕೂಡುದು. ಗುಡ್, ಯು ಹ್ಯಾವ್ ಟೇಕನ್ ಇಟ್ ಎ ಪ್ಯಾಷನ್, ಬಟ್ ಇದನ್ನೇ ಪರ್ಸ್ಯೂ ಮಾಡಿ. ಯಾಕಂದ್ರೆ ನಿಮ್ಮ ಸಲಹೆಗಳು, ನಿಮ್ಮ ಕಾರಣಗಳನ್ನ ನಿಮ್ಮ ಕೈ ಕೆಳಗಡೆ ನೂರಾರು ಜನ ವಿದ್ಯಾರ್ಥಿ, ಯಾಕಂದ್ರೆ ಪ್ರಾಬ್ಲಮ್ ಇತ್ತು ಇಂಡಿಯನ್ ಅಕಾಡೆಮಿಕ್ ಸರ್ಕಲ್ ಬಿಟ್ರೆ ಡೈವರ್ಸಿಫಿಕೇಶನ್ ಆಗೋಗ್ಬಿಡ್ತೀವಿ, ಅದನ್ನ ಬಿಡ್ತೀವಿ, ಇದಕ್ಕೆ ಬರ್ತೀವಿ, ಎಲ್ಲಿ ಕೇಳಿದ್ರೆ ಆಪರೇಷನ್ ಆಗೋಲ್ಲ. ನಿಮ್ಗೆ ಸಿಕ್ಕಿದ ಪಾಸ್ಪೋರ್ಟನ್ನ ನೀವು ಜೀವನ ಪರ್ಯಂತ ಈ ವಿಚಾರಕ್ಕೆ ಮರಳಿರ್ಬೋದು, ಪರಿಸರ ಸಂಬಂಧಪಟ್ಟ ಇರ್ಬೋದು, ಅಥವಾ ಗಮನಿಸೋ ಅವಕಾಶ ಉಂಟು. ಅಕಾಡೆಮಿಕಲ್ಲಿ ಮುಂದುವರಿದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಸ್ಟೂಡೆಂಟ್ಸ್ ಮುಂದೆ ಪ್ರಮೋಟ್ ಮಾಡಿ. ಇವೆರಡನ್ನು ನಾನು ಹೇಳ್ತಾ ಕೆಲವೊಂದು ಟೆಕ್ನಿಕಲ್ ಆದಂಥ ವಿಚಾರವನ್ನು ನಾನು ಹೆಚ್ಚು ಸಮಯ ತಗೊಂಡು ಹೇಳ್ತೀನಿ. ಮರಳು ಅನ್ನುವಂಥದ್ದು ಒಂದು ನ್ಯಾಚುರಲ್ ರಿಸೋರ್ಸ್ ಅಂತ ಇನ್ನು ಕೂಡ ನಾವು ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಕೆಲಸ ಮಾಡತಕ್ಕಂಥ ಕಡೆ ಒಪ್ಕೊಂಡಿಲ್ಲ. ಈ ಭೂಮಿ ತಾಯಿಯ ಮೇಲೆ ಏನು ದೌರ್ಜನ್ಯಗಳನ್ನು ಎಸಗಿದೆಯೋ ಅದರಲ್ಲಿ ಬಹಳ ಮುಖ್ಯವಾದ ಭಾಗವನ್ನು ನಮ್ಮ ಡಾಕ್ಟರ್ ಗಂಗಾಧರ್ ಅವರು ಆಯ್ಕೆ ಮಾಡಿಕೊಂಡು ತುಂಬ ಇನ್ ಡೀಟೇಲ್ ಆಗಿ ಇವತ್ತು ನಮಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವ್ರ ರಿಸರ್ಚ್ ಪೇಪರಲ್ಲಿ ಬಹಳ ಆಳವಾದ ಜ್ಞಾನ ಇರಬಹುದು ಇದನ್ನು ನೋಡಿದ್ರೆ. ಸೊ ಅವರ ಶ್ರಮನೂ ಹೆಚ್ಚಿದೆ. ಸೊ ಇಂಥವರು ಮಾಡಿರ್ತಕ್ಕಂಥ ಇವತ್ತಿನ ಪರಿಸರದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ಒಂದು ಭಾಗವಾಗಿದೆ ಅಂತಕ್ಕಂಥದ್ದು ನಾವೆಲ್ಲ ಒಪ್ಪುವುದೇ ಆದರೆ ಇದನ್ನ ಶಿಕ್ಷಣಕ್ಕೆ ತರಬೇಕು. ಹೇಗಾಯಿತು ಹೆಂಗಾಯಿತು ಇದನ್ನ ಹೆಂಗ್ ಸರಿ ಮಾಡ್ಕೋಬೇಕಂತ ಈಗಿರ್ತಕ್ಕಂಥ ಜನರೇಷನ್ಗೆ ಶಿಕ್ಷಣದಲ್ಲಿ ತಂದರೆ ಬಹುಶಃ ಇವ್ರ ಶ್ರಮಕ್ಕೆ ಒಂದು ಫಲ ಸಿಗ್ತದೆ. ಸೊ ಇಲ್ಲ ಅಂತಂದ್ರೆ ನಮ್ಮ ಕುಲಪತಿಗಳು ಹೇಳಿದಂಗೆ ಅದು ಎಲ್ಲೋ ಒಂದು ಕಡೆ ಅವ್ರಿಗೊಂದು ಡಾಕ್ಟರೇಟ್ ಸಿಕ್ತು, ಒಂದು ಕಡೆ ಮೂಲೆಯಲ್ಲಿ. ಸೊ ಈ ತರ ಇವತ್ತಿನ ಶಿಕ್ಷಣ ಕ್ರಮದಲ್ಲಿ ಪರಿಸರದ ಮೇಲಾಗ್ತಾ ಇರ್ತಕ್ಕಂಥ ಒಂದೊಂದು ಎಫೆಕ್ಟ್ಸ್ನ ನಾವು ಇವತ್ತು ಸ್ಟಡಿ ಮಾಡಿ ನಾವು ತರಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಯಿತು, ಅನಿವಾರ್ಯತೆ ಇತ್ತು ಫುಡ್ ಸೆಕ್ಯೂರಿಟಿ ಇದೆಲ್ಲ ನೋಡಿದಾಗ. ಸೊ ಅದೇ ಇವತ್ತು ನಮಗೆ ರಿವರ್ಸ್ ಆಗಿದೆ. ಅವತ್ತಿಗೆ ಅದರ ಮೇಲೆ ರಿಸರ್ಚ್ ಬೇಕಾಗಿತ್ತು, ಎಷ್ಟು ಬೇಕಾದ್ರೂ ಡೆವಲಪ್ ಆಗಿದೆ. ಬಟ್ ಇವತ್ತಿಗೆ ಏನೆಲ್ಲ ಡ್ಯಾಮೇಜಸ್ ಬಂದಿದೆ ಅದರಿಂದ ಇದರ ಮೇಲೆ ರಿಸರ್ಚ್ ಆಗಬೇಕು, ಇದನ್ನ ಸಿಲೆಬಸ್ ಅಂತ ಅವತ್ತು ಅದನ್ನ ತಂದಿರೋದು ಸತ್ಯ. ಅದೆಲ್ಲ ಇವತ್ತು ನಾವು ಸಹ ನಮ್ಮನ್ನ ಇವರೆಲ್ಲ ತಯಾರು ಮಾಡಿ ಹೊರಗಡೆ ಕಳಿಸಿದ್ದಾರೆ, ನಾವು ಬಂದಿದ್ದೀರಿ, ಆ ತಪ್ಪುಗಳನ್ನ ಮಾಡಿದಿರಿ. ಇವತ್ತು ನಮಗದು ರಿಯಲೈಸ್ ಆಗಿದೆ. ರಿಯಲೈಸ್ ಆಗಿರೋದಕ್ಕೆ ಒಂದು 4 ಮಾತು ಹೇಳುವಷ್ಟು ಜ್ಞಾನವನ್ನು ಇವತ್ತು ಪರಿಸರದ ಜೊತೆ ಒಡನಾಟ ತಗೊಂಡು ನಾವು ಬಂದಿದ್ದೀರಿ. ಸೊ ಅದೇ ರೀತಿ ನೋಡಿ ಇವತ್ತು ಅಗ್ರಿಕಲ್ಚರ್ ವಿಚಾರದಲ್ಲಿ ಬಹಳ ಇವರು ಲಿಂಕ್ ಕೊಟ್ಟು ಹೇಳ್ತಾ ಇದ್ರು. ಈ ಒಂದು ಸಾಯಿಲ್ ಪೊಲ್ಯೂಷನ್ ಅಂತಕ್ಕಂಥದ್ದು ಗ್ಲೋಬಲ್ ಕಾಸ್ ಆಗಿದೆ. ಸಾಯಿಲ್ ಪೊಲ್ಯೂಷನ್ ಇಂದ ಇವತ್ತು ಸಾಯಿಲ್ ಡಿಗ್ರೇಡೇಷನ್ ಅಂತಕ್ಕಂಥದ್ದು ಗ್ಲೋಬಲ್ ಬರ್ನಿಂಗ್ ಇಶ್ಯೂ ಅಂತ ನಾವು ಹೇಳ್ಬೋದು. ಸೊ ಅದರಲ್ಲಿ ಇದೊಂದು ಮಹತ್ವವಾದ ಪಾತ್ರವನ್ನು ವಹಿಸ್ತದೆ ಸಾಯಿಲ್ ಡಿಗ್ರೇಡೇಷನ್ ಅಲ್ಲಿ. ನಾನು ಚಿಕ್ಕವನಿರ್ಬೇಕಾದ್ರೆ 30 ಅಡಿ ಬಾವಿ ನೀರು ಬರ್ತಾ ಇತ್ತು.
ಇವತ್ತು 1800 ಅಡಿ ನಾನೇ ಬೋರ್ವೆಲ್ ಮಾಡಿಸಿ ನೀರು ಬರಲಿಲ್ಲ. ಯಾಕೆ ಅಂತ ಆಳವಾಗಿ ನೋಡಿದಾಗ ಇದೆಲ್ಲ ಶುರುವಾಗಿದ್ದಕ್ಕೆ ಒಂದು ಕಡೆ ಮರಳು, ಇನ್ನೊಂದು ಕಡೆ ಮಣ್ಣಿನ ಮಾಲಿನ್ಯ. ಇವತ್ತೊಂದು 30-40 ವರ್ಷದ ಹಿಂದೆ ನೋಡಿದ್ರೆ ಬೀಳುವಷ್ಟು ಮಳೆಯ ಪ್ರಮಾಣ ಅಷ್ಟೇ ಕಾಣ್ತಾ ಇದೆ, ಬಟ್ ಅಂಡರ್ಗ್ರೌಂಡ್ ವಾಟರ್ ಮಾತ್ರ ಬರಲಿಲ್ಲ. ರೀಸನ್ ಏನು? ಸೊ ಎವಾಪರೇಷನ್ ರೇಟು ಜಾಸ್ತಿ ಇದೆ. ಸೊ ವಾಟರ್ ಏನು ನೀರು ಹಿಂಗಬೇಕಾಗಿತ್ತು ಅದು ಹಿಂಗ್ತಾ ಇಲ್ಲ ಮಣ್ಣಲ್ಲಿ. ಬಿಕಾಸ್ ಮರಳಿದ್ದಿದ್ರೆ ನೀರು ಇಮ್ಮಿಡಿಯೇಟ್ ಆಗಿ ಅದನ್ನು ತಗೊಂಡು ಅಂಡರ್ಗ್ರೌಂಡ್ ವಾಟರ್ ಅಂದ್ರೆ ರೀಚಾರ್ಜ್ ಆಗಲಿಕ್ಕೆ ಸ್ಯಾಂಡು ಮೇಜರ್ ರೋಲ್ ಲೀಡ್ ಆಗುತ್ತೆ. ಸೊ ಮರಳನ್ನ ಖಾಲಿ ಮಾಡಿದ್ರಿ. ಇನ್ನು ಹೋಗ್ಲಿ ಇರೋ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನಾದ್ರು ಫಿಲ್ಟರ್ ಆಗಿ ಹೋಗ್ತದೆ ಅಂತಂದ್ರೆ ಅದನ್ನೆಲ್ಲ ಸಿಮೆಂಟ್ ರೀತಿ ಮಾಡಿಬಿಟ್ರಿ. ಯಾಕೆಂತಂದ್ರೆ ಸಾಯಿಲ್ ಫುಡ್ ವೆಬ್ನ ಯಾವಾಗ ನಾವು ಡ್ಯಾಮೇಜ್ ಮಾಡಿದ್ರು ಆ ಸಾಯಿಲ್ ಪೊರಾಸಿಟಿ ಅಂತಕ್ಕಂಥದ್ದು ಹೋಯ್ತು. ಪೂರ್ತಿ ಸಿಮೆಂಟ್ ಆಯ್ತು, ಕಾಂಕ್ರೀಟ್ ಭೂಮಿಗಳಾಯ್ತು. ಬಿದ್ದಂತ ನೀರು ಎಲ್ಲಿಗೆ ಹೋಗ್ಬೇಕು? ಒಳಕ್ಕೆ ಹೋಗೋಂಗಿಲ್ಲ, ಎವಾಪರೇಷನ್ ಆಯ್ತು. ಓಕೆ, ಇದರಲ್ಲೂ ಸಾಧ್ಯ ಇದೆ ಅಂತ ನಾವು ಮಾತಾಡೋಣ, ಇಲ್ಲ ಅಂತಿಲ್ಲ. ಬೇಕಾದಷ್ಟು ಹೊತ್ತು ಧಾನ್ಯಗಳನ್ನ ಬೆಳೆದಿದ್ರಿ, ಅಡ್ವಾನ್ಸ್ ಆಗಿ ಇಟ್ಕೊಂಡಿದ್ರಿ, ಫುಡ್ದೇನೋ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾನು ಹೇಳೋದೇನಂತಂದ್ರೆ ಆಹಾರ ಬೇಕು, ಅದು ಆರೋಗ್ಯಕ್ಕೆ ತೊಂದರೆ ಆಗೋ ತರ ಮಾಡಿಕೊಂಡು ಆಹಾರವನ್ನ ಬೆಳೆಯೋ ಪದ್ಧತಿಗಳಾಗ್ತವೆ. ಇವತ್ತು ಏನಾಗಿದೆ, ಹಳ್ಳಿ ಕಡೆ ಶುಗರ್ ಅಂತಂದ್ರೆ ಯಾರಾದ್ರೂ ಅವ್ರ ಪಟ್ಟಣದಲ್ಲಿ ಇರ್ಬೋದು ಅಂತ ವಿಚಾರ ಇತ್ತು. ಇವರು ಪಟ್ಟಣದಲ್ಲಿ ಇರ್ಬೋದು, ಅದಕ್ಕೆ ಇವ್ರಿಗೆ ಶುಗರ್ ಬಂದಿದೆ ಅಂತ. ಇವತ್ತು ಶುಗರು, BP ಅಕ್ಸೆಪ್ಟ್ ಮಾಡ ಹೋಗಿ. ಕ್ಯಾನ್ಸರ್ ಒಂದು MRI ಆಗಿದೆ. ನಾನೊಂದು ಮಾತು ಹೇಳ್ತೀನಿ, ಎಲ್ಲಾ ವಿದ್ಯಾವಂತರು ಇಲ್ಲಿದ್ದೀರಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತಾ ಇದ್ದೀರಿ. ನೀವು ತಿನ್ನುವಂತ ಆಹಾರದಲ್ಲಿ ರೆಸಿಡ್ಯೂ ಫ್ರೀ ಫುಡ್ ತಿಂತಾ ಇದೀನಿ ಅಂತ ಯಾರಾದ್ರೂ ಒಬ್ರು ಕೈ ಎತ್ತಿ ಮೇಲ್ಕೋ. ರೆಸಿಡ್ಯೂ ಫ್ರೀ ಫುಡ್. ರೈತನ ಅಜ್ಞಾನ. ರೈತರಿಗೆ ನಾವೇನ್ ದಾರಿ ತೋರಿಸ್ಕೊಂಡ್ ಬಂದಿದ್ರು ಅದ್ರಲ್ಲಿ ಅವನು ಮಾಡ್ತಾ ಇದ್ದಾನೆ. ರೈತನ ನಾವೇನು ಮಾತಾಡಕ್ಕೆ ಬರಲ್ಲ. ಆದ್ರೂ ಸಹ ನಾವ್ ಹೇಳೋದೇನಂತಂದ್ರೆ ಕೆಮಿಕಲ್ ಹಾಕಿದ್ರೆ ಬೆಳೆ ಬರುತ್ತೆ ಅಂದ್ರೆ ಹಂಗ ಬರ್ಲಿಲ್ಲ ನಾನು ರೈತ. ಯಾಕೆಂತಂದ್ರೆ ಆ ನ್ಯೂಟ್ರಿಯೆಂಟ್ ಅಪ್ಟೇಕಿಂಗ್ ಕೆಪಾಸಿಟಿ ಇಲ್ಲ ಪ್ಲಾಂಟ್ಗೆ. ರೂಟ್ ಝೋನೆ ಡೆವಲಪ್ ಆಗಕ್ಕೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆ ಒಂದು ಗಟ್ಟಿ ಭೂಮಿಯಲ್ಲಿ ನ್ಯೂಟ್ರಿಯೆಂಟ್ಸ್ ನೀವು ಎಷ್ಟು ಕೊಟ್ಟರು ತಗೊಳಕ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇವತ್ತು ಮೊನ್ನೆ ಎಲ್ಲ ಲಕ್ಷ ಚಿಲ್ಲರೆ ಕೋಟಿನ ದುಡ್ಡು ಕೊಡ್ತಾ ಇದ್ರೆ ಸಾಯಿಲ್ನ ರೀಜನರೇಟ್ ಮಾಡಲಿಕ್ಕೆ ಯೂನಿವರ್ಸಿಟಿಗಳೆಲ್ಲ ಸೇರಿ ಇದನ್ನ ಒಂದು ಸಾಯಿಲ್ನ ರೀಜನರೇಟ್ ಮಾಡಿ ಆ ಸಾಯಿಲ್ ಫುಡ್ ವೆಬ್ನ ಕನೆಕ್ಟ್ ಮಾಡಲಿಕ್ಕೆ ಇವತ್ತು ರಿಸರ್ಚ್ ಹೇಳಿದ್ದಾರೆ. ಓಕೆ, ಇದು ಬಹುಶಃ ನಿಮ್ಗೆ ಇಲ್ಲಿ ಕೂತಿರೋರಿಗೆ ಸಂಬಂಧ ಇರಬಹುದು, ಇದು ರೈತರಿಗೆ ಸಂಬಂಧಪಟ್ಟಂತ ವಿಚಾರವೇ ಆಗಿರ್ಬೋದು. ಆದ್ರೆ ರೈತರ ಬೆಳೆದಿರೋದೇ ನೀವು ತಿಂತಾ ಇರ್ತಕ್ಕಂಥದ್ದು. ನಾವೆಲ್ಲರೂ ಸೇರಿ ಆ ರೈತರಿಗೆ ಆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ತುಂಬಲಿಲ್ಲ ಅನ್ನೋದಾದ್ರೆ ಈ ಸಮಸ್ಯೆಗೆ ಕೊನೆ ಇಲ್ಲ. ಇವತ್ತು ಹೆಲ್ತ್ ಇಶ್ಯೂ ಅನ್ನೋದು ಬಹಳ ದೊಡ್ಡದಾಗಿದೆ. ಅಷ್ಟೇ ಅಲ್ಲ, ಈ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು. ಮೊನ್ನೆ ನಾನು ಕೋಲಾರಲ್ಲಿ ಊರಿಗೆ ಹೋಗಿದ್ದೆ, ಹಸುಗಳಿಗದೇನೋ ಬೊಬ್ಬೆ ರೋಗ, ಏನ್ ಗೋಳಾಡ್ತಾರೆ. ಒಂದೊಂದು ಹಸು ಬಂದು 80,000, 1 ಲಕ್ಷ. ಬರೋದಾಗೆ ಹೋಗೋದು. ಇದೆಲ್ಲ ಯಾಕೆ? ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಫುಡ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಟೆಡ್. ಸೊ ಅದಕ್ಕೆ ಬೇಕಾಗಿರೋದಷ್ಟೇ ಇಂಥವ್ರು ರಿಸರ್ಚ್ ಮಾಡೋದನ್ನ ನಾವು ಶಿಕ್ಷಣದಲ್ಲಿ ತಂದ್ರೆ ಅಟ್ಲೀಸ್ಟ್ ಇದೊಂದು ಕಾರ್ಯರೂಪಕ್ಕೆ ಬರ್ಬೋದು ಅಂತ ಅನ್ಸುತ್ತೆ. ಸೊ ಇದ್ರ ಮೇಲೆ ನಾನೊಬ್ಬನೇ, ಅಟ್ಲೀಸ್ಟ್ ನಾನೊಬ್ಬ ರೈತರ ಮಗನಾಗಿ ಒಂದೊಬ್ಬ ಆಂಟ್ರಪ್ರೆನರ್ ಆಗಿದ್ದೀನಿ. ಲಾಸ್ಟ್ 13 ವರ್ಷದಿಂದ ಸಾಯಿಲ್ನ ರೀಜನರೇಟ್ ಮಾಡೋದ್ರಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದೀನಿ. ನಾನು ಒಬ್ಬ ದೊಡ್ಡ ಆಂಟ್ರಪ್ರೆನರ್. ಇವತ್ತು ಡಿಗ್ರೇಡೇಷನ್ ಅಂತ ಏನ್ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸೊಲ್ಯೂಷನ್ ನಾನು ಸುಮಾರು 15 ದೇಶಗಳಲ್ಲಿ ಕೊಟ್ಟಿದ್ದೀನಿ. ನಂದು 15 ದೇಶಗಳಲ್ಲಿ ನಂದು ಒಂದು ಕೆಲಸ ನಡೀತಾ ಇದೆ, ಒಂದು ಬಿಸ್ನೆಸ್ ನಡೀತಾ ಇದೆ, ಸಾಯಿಲ್ನ ರೀಜನರೇಟ್ ಮಾಡುವಂತ ಕೆಲಸ.
ಇವತ್ತು ನನ್ನ ನೀವು ಈ ಸೌತ್ ಇಂಡಿಯಾದಲ್ಲಿ ನೋಡಿದ್ರೆ ಲ್ಯಾಕ್ಸ್ ಟುಗೆದರ್ ಫಾರ್ಮರ್ಸ್ ಇದ್ದಾರೆ. ಸೊ ನೀವು ಹೆಂಗೆ ಅಂತ ಕೇಳ್ಬೋದು. ಎರೆಹುಳ ಅಂತಕ್ಕಂಥದ್ದು ಸಾಯಿಲ್ ಹೆಲ್ತ್ ಸೈನ್ ಅಂತ ಹೇಳ್ತಾರೆ. ಎರೆಹುಳ ಮಣ್ಣಿನ ಆರೋಗ್ಯ ಸೂಚಕ ಅಂತ ಹೇಳ್ತಾರೆ, ಹೌದಲ್ವಾ? ನಾವೆಲ್ಲರೂ ಹಿಂದೆ ನೋಡಿದಿರಿ, ಬಟ್ ಇವತ್ತಿದೆಯಾ? ಅಂದಮೇಲೆ ಆ ಮಣ್ಣು ಆರೋಗ್ಯವಾಗಿದೆಯಾ ಇಲ್ವಾ? ಇಲ್ಲ. ಆರೋಗ್ಯವಾಗಿ ಇಲ್ಲದೆ ಇರತಕ್ಕಂಥ ಮಣ್ಣಲ್ಲಿ ಬೆಳೆದು ತಿನ್ನುವಂತ ಜನ ಎಷ್ಟು ಮಟ್ಟಿಗೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇದೆ? ಸೊ ಇದನ್ನ ನಾನು ಲಾಸ್ಟ್ 13 years ಇಂದ ಡಿಗ್ರೇಡೆಡ್ ಎರೆಹುಳ ಇಲ್ಲದೆ ಇರತಕ್ಕಂಥ ಭೂಮಿ, pH ಆಲ್ಕಲೈನ್ ಅಸಿಡಿಕ್ ಸಾಯಿಲ್, ಡಿಗ್ರೇಡೆಡ್ ಸಾಯಿಲ್ ಅಂದ್ರೆ ಆಲ್ಕಲೈನ್ ಆಗಿರುತ್ತೆ, ಇಲ್ಲಾಂದ್ರೆ ಅಸಿಡಿಕ್ ಆಗಿರುತ್ತೆ, ನ್ಯೂಟ್ರಲ್ ಮಾಡುವಂತ ಕೆಲಸವನ್ನ ಲಾಸ್ಟ್ 13 ವರ್ಷದಿಂದ ಜಸ್ಟ್ 10 ರಿಂದ 15 ದಿವಸದಲ್ಲಿ ಅದನ್ನ ಡೆವಲಪ್ ಮಾಡುವಂತ ಟೆಕ್ನಾಲಜಿನ ಇವತ್ತು ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನಾವು ಸಣ್ಣ ರೈತರ ಮಕ್ಕಳು, ನಮ್ನ ಯಾರು ಯಾವ ಸರ್ಕಾರವು ನಮ್ಮನ್ನ ಗುರ್ಸ್ಲಿಲ್ಲ. ಆದ್ರೆ ಸರ್ಕಾರ ಗುರ್ಸ್ತಿದ್ರು ಪರವಾಗಿಲ್ಲ, ವಿದೇಶಗಳಲ್ಲಿ ಸರ್ಕಾರಗಳೇ ನನ್ನ ಕರೆದು ಸಲಹೆ ತಗೊಂಡು ಡೆವಲಪ್ ಮಾಡ್ತಾ ಇದ್ದಾರೆ 15 ದೇಶದಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಬರೀ ನಾವು ಮಾತಾಡೋದ್ರಿಂದ ಭಾಷಣದಲ್ಲಿ ಏನು ಕೆಲಸ ಆಗಲ್ಲ. ಏನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ದೇಶಕ್ಕೆ ಕೊಡುಗೆ. ಇವತ್ತು ನಮ್ಮ ಗಂಗಾಧರವರು ಅವ್ರಿಗೊಂದು ಜೋರ್ ಚಪ್ಪಾಳೆ ಕೊಡಿ. ಅವರು ಇದು ದೊಡ್ಡ ಕಾಂಟ್ರಿಬ್ಯೂಷನ್. ಈ ತರ ಏನೇನು ಕೊಡ್ಲಿಕ್ಕೆ ಆಗುತ್ತೋ ಅದೆಲ್ಲ ನಾವು ಕೊಡ್ಲಿಕ್ಕೆ ಹೊರಟ್ರೆ ಇದನ್ನ ಸರಿ ಮಾಡ್ಲಿಕ್ಕೆ ಆಗುತ್ತೆ. ನಾವು ಬೆಳಿಗ್ಗೆ ಎದ್ರೆ ರಾಜಕೀಯ ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ಕೊಂಡು ಏನಾದ್ರು ಕೆಲಸ ಮಾಡ್ತಾ ಹೋದ್ರೆ ಈ ದೇಶದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವುದು BPL ಕಾರ್ಡ್ ಕೊಡ್ತಕ್ಕಂಥ ಹಕ್ಕಿಗೆ ಹೋರಾಟಗಳು, ಅದ್ರ ವಿಷಯ ಗೊತ್ತಾ ನಿಮಗೆ? ಚೆಕ್ ಮಾಡಿ. ಊರಲ್ಲಿರೋ ನಾಯಿಗಳಿಗೆ ಅನ್ನ ಮಾಡಿ ಹಾಕಿ ತಿಂತವ ತಿನ್ನಲ್ಲ ನೋಡಿ. ಆಮೇಲೆ ನನಗೆ ಹಳ್ಳಿ ಜನದ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ಯಾವತ್ತು BPL ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಿ ಅಕ್ಕಿ ಫ್ರೀ ಅಂತ ಬಂತು, ಅವತ್ತಿಂದ ಇವತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ನೀವು ಡೇಟಾ ತಗೊಳ್ಳಿ, ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಭತ್ತನ ಮಿಲ್ಗೆ ಹಾಕಿ ಮನೆಗೆ ತಂದ್ರೆ 30 to 40 days ಅದರ ಶೆಲ್ಫ್ ಲೈಫ್ ಅಷ್ಟೇ. ಆಮೇಲೆ ಏನ್ ಬರುತ್ತೆ? ಅದಕ್ಕೆ ಹುಳ ಬರುತ್ತೆ, ಹೌದಲ್ವಾ? ನಿಮ್ಗೊಂದು ವರ್ಷ ಆದ್ರೂ ಏನೋ ಆಗ್ಬಾರ್ದು ಅಂತ ಸ್ಟೋರ್ ಮಾಡಿ ಇಡಬೇಕಾದ್ರೆ ಅದಕ್ಕೆ ಏನ್ ಹಾಕ್ಬೇಕು ನೋಡಿ. ಭತ್ತದ ಗದ್ದೆ ಗೊಬ್ಬರ ಹಾಕಿ ಪ್ರಾಬ್ಲಮ್ ಆಗಿರೋದಲ್ಲ ಅಲ್ಲ, ನಾವಿವತ್ತು ಸ್ಟೋರ್ ಮಾಡ್ತಾ ಇದ್ರಲ್ಲ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕೆಮಿಕಲ್ ಇವತ್ತು ನಮ್ಗೆ ಮೇಜರ್ ಎಫೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಂಥದನ್ನೆಲ್ಲ ಸ್ವಲ್ಪ ನಾವು ಅವೇರ್ನೆಸ್ ಅಂದ್ರೆ ಶಿಕ್ಷಣದ ಮುಖಾಂತರ ತರಬೇಕು, ಬೇರೆ ಎಲ್ತಂದ್ರೂ ಆಗಲ್ಲ. ಇವತ್ತು ಕ್ಯಾನ್ಸರ್ ಯಾವ ಮಟ್ಟಕ್ಕಿದೆ, ಸೊ ಇದನ್ನೇ ತರಬಹುದಲ್ವಾ? ಸೊ ಇಂಥದ್ದೆಲ್ಲ ರಿಸರ್ಚ್ ಮಾಡಿ ತರೋದ್ರಿಂದ ಅದನ್ನ ಶಿಕ್ಷಣದಲ್ಲಿ ನಮ್ಮ ಕುಲಪತಿಗಳಿದ್ದಾರೆ, ಮಾನ್ಯ ನಮ್ಮ ಪ್ರಕಾಶ್ ಸರ್ ಇವತ್ತು ಅವ್ರು ಏನ್ ಹೇಳಿದ್ರು, ಒಂದು ದೊಡ್ಡ ಮಟ್ಟದಲ್ಲಿ ಲಿಸನ್ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಇಂಥವರೆಲ್ಲ ಕೂಡ ನಿಜವಾಗ್ಲೂ ಇದನ್ನ ಅಲ್ಲಿಗೆ ಕೊಟ್ಟು ಈ ಒಂದು ಸಿಲೆಬಸ್ ಇದೆಯಲ್ವಾ, ಇವತ್ತಿನ ಪರಿಸ್ಥಿತಿಗೆ ತಕ್ಕಂತ ಸಿಲೆಬಸ್ ನ ಇವತ್ತು ಡೆವಲಪ್ ಮಾಡಿದ್ದೆ ಆದ್ರೆ 100ಕ್ಕೆ 100 ಸೊಲ್ಯೂಷನ್ ಅಂತ ನಾನು ಅನ್ಕೋತೀನಿ. ಶಿಕ್ಷಣದಲ್ಲಿ ಬರೋದವರೆಗೂ ಇವರು ಕಾನೂನಲ್ಲಿ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅಂತ ಒಂದು ದೊಡ್ಡ ಕೆಲಸವನ್ನ ನೀವು ಇಲ್ಲಿ ಬಹಳ ಜನ ಅಂತವ್ರು ಇರ್ಬೋದು, ಬಹಳ ಇನ್ಫ್ಲೂಯೆನ್ಸಬಲ್ ಪರ್ಸನ್ಸ್ ಇಲ್ಲಿ ಇರಬಹುದು. ಸೊ ನೀವೇನಾದ್ರೂ ಇಂಥದ್ದನ್ನ ಸರ್ಕಾರದ ಮಟ್ಟದಲ್ಲಿ ತಿಳಿಸಿ ಅವರಿಗೆ ಒಂದು ಅವೇರ್ನೆಸ್. ಯಾಕೆಂತಂದ್ರೆ ದುಡ್ಡು 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 ಗ್ರೋತ್ ಎಷ್ಟಾಗಿದೆ, ಏನೋ ಫೈನಾನ್ಷಿಯಲ್ ಗ್ರೋತ್ ಎಷ್ಟಾಗಿದೆ ಅಲ್ಲ, ಅದೆಲ್ಲ ಬೇಕಾಗಿರೋದು ಯಾವುದು? ಹ್ಯೂಮನ್ ಫಿಟ್ನೆಸ್ ಎಷ್ಟು, ಹೆಲ್ತ್ ಬಗ್ಗೆ ಎಷ್ಟು ಆರೋಗ್ಯವಾಗಿದೆ ಈ ರಾಜ್ಯ ಅಥವಾ ಈ ದೇಶ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಅದರಿಂದ ಇದೆಲ್ಲವೂ ಸಹ ನಿಮ್ಮಂತವರು ಈ ಒಂದು ಅವೇರ್ನೆಸ್ ಕೊಡ್ತಾ ಆ ಒಂದು ಬದಲಾವಣೆ ತರೋಣ. ನಮ್ಮ ಗಂಗಾಧರ್ ಅವರು ನನಗೆ ಅವರ ಒಂದು ಏನು ಥೀಸಿಸ್ ಅವರು ಒಂದು ಇದು ಮಾಡಿದರೆ ಬಹಳ ಇಷ್ಟ ಆಯಿತು ಸರ್. ನಿಮ್ಮ ಜೊತೆ ಒಡನಾಟ, ಇದಕ್ಕೆ ಜೊತೆಲಿ ಕೆಲಸ ಮಾಡುವಂಥದಕ್ಕೆ ನಾವು ಸದಾ ನಿಮ್ಮ ಕೈಯಲ್ಲಿ ಕೈ ಜೋಡಿಸ್ತೀವಿ ಸರ್. ಈ ಸಂಶೋಧನೆ ಬರೇ ಡಿಗ್ರಿ ತಗೊಳ್ಳೋದಕ್ಕೆ ಮಾತ್ರ ನಿಲ್ಬಾರ್ದು, ಅದು ಕ್ಷೇತ್ರದಲ್ಲಿ ಬದಲಾವಣೆ ತರೋ ನಿಟ್ಟಿನಲ್ಲಿ ಆಗ್ಬೇಕು ಅಂತ.
ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಜಾಸ್ತಿ ಇದೆ. ಉದಾಹರಣೆಗೆ ನಮ್ಮ ಸಮಾಜ ಕಾರ್ಯ ವಿಭಾಗ ಕಳೆದ 10 ವರ್ಷದಿಂದ ಶಿಕ್ಷಕರೇ ಇಲ್ಲ. ಶಿಕ್ಷಕರಂದ್ರೆ ಇದ್ದಾರೆ, ಅವರಿಗೆ ಯಾವುದೇ ನೆಲೆಗಟ್ಟಿಲ್ಲ. ತಾತ್ಕಾಲಿಕ ಸಂಬಳ ಕೊಡ್ತಾರೆ, 30,000 40,000 ಅಥವಾ 50 ಆಗಿರ್ಬೋದು. ಹೊಟ್ಟೆ ಪಾಡಿಗೆ ಬಂದು ಪಾಠ ಮಾಡ್ತಾರೆ. ಆಸಕ್ತಿ ಇದ್ದವರು ಸ್ವಲ್ಪ ಹೆಚ್ಚು ಮಾಡ್ಬೋದು, ಯಾವುದೇ ಭದ್ರತೆ ಇಲ್ಲ. ಇನ್ನು ಅವ್ರು ಸಂಶೋಧನೆ ಏನು ಮಾಡೋರು, ಕ್ಷೇತ್ರ ಕಾರ್ಯಕ್ಕೆ ಏನೋ ಹೋದಾರ. ಆದರೆ ನನಗೆ ಭದ್ರತೆ ಇತ್ತು. ನಾನು ದುಡಿಯೋವಾಗ ನಾವು ಸ್ಟ್ರಗಲ್ ಮಾಡೇ ಯೂನಿವರ್ಸಿಟಿನಲ್ಲಿ ಕಾಯಂ ಹುದ್ದೆನ ಪಡ್ಕೊಂಡಿದ್ದು. ಆ ಸ್ಟ್ರಗಲ್ ಇವತ್ತು ನಮ್ದು ಮುಂದುವರಿದೆ. ಕುಲಪತಿಗಳಿಗೆ ಅರ್ಥ ಆಗ್ತದೆ, ಬೇರೆಯವ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಒಂದು 4 ಜನಕ್ಕೆ ಬಿಟ್ಟರೆ. ಆದರೆ ನಾನು ನಮ್ಮ ಸಮಾಜ ಕಾರ್ಯ ಅದು ಕ್ಷೇತ್ರ ಕಾರ್ಯದಿಂದ ಮಾತ್ರ ಸಾಧ್ಯ. ಥಿಯರಿ ಕಡಿಮೆ ಇರಬೇಕು, ನಮ್ಮ ಪ್ರಾಯೋಗಿಕತೆ ಜಾಸ್ತಿ ಇರಬೇಕು ಅಂತ ತಿಳ್ಕೊಂಡು ಈ ಯಶಸ್ಸನ್ನು ಸಾಧಿಸಿದ್ದೀವಿ. 100 ಪುಸ್ತಕ ಬರೀಬೋದು. ನಾನು ಬರವಣಿಗೆಯಲ್ಲಿ ಸ್ವಲ್ಪ ವೀಕು, ಯಾಕೆಂದ್ರೆ ಯಾರೂ ಓದಲ್ಲ ಅಂತೇಳಿ. ನಿಜ, ಓದ್ತಾನೆ ಇಲ್ಲ. ನಮ್ಮ ಪ್ರೊಫೆಸರ್, ನನ್ನ ಮಾರ್ಗದರ್ಶಕರು ಇದ್ರು ಮರಳಿಸಿದ್ದೆ ಅಂತೇಳಿ ದೊಡ್ಡ ದೊಡ್ಡ ಪುಸ್ತಕ ಬರೆದಿಟ್ಟಿದ್ದಾರೆ. ಅನೇಕರು ಕೊಂಡ್ಕೊಂಡು ಹೋಗಿದ್ದಾರೆ. ಬಹುಶಃ ಇವತ್ತು ಹೋಗಿ ಆ ಪುಸ್ತಕ ತೆಗೆದ್ರೆ ಅದ್ರಲ್ಲಿ ಧೂಳಿರೋದನ್ನೇ ದೊಡ್ಡ ಪರಿಸರಕ್ಕೆ ಹಾನಿಯಾಗಿರ್ತಕ್ಕಂಥ ವಿಚಾರ. ತೆಗೆಯೋದಿಲ್ಲ, ನಾವು ಓದೋದೇ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಮನೋಭಾವನೆ ಬದಲಾವಣೆ ಆಗೋವರೆಗೆ ಯಾರು ಎಷ್ಟೇ ಬಂದರೂ ಅದಕ್ಕೆ ಮಾನ್ಯತೆ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಆಗಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರಿಂದ ನನ್ನಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ, ನಮ್ಮಿಂದ ಎಷ್ಟು ಹಾನಿ ಆಗ್ತಾ ಇದೆ, ನನ್ನ ಆಲೋಚನೆಗಳು ಎಷ್ಟು ಸ್ಪಷ್ಟವಾಗಿದ್ದಾವೆ, ಟ್ರಾನ್ಸ್ಪರೆಂಟ್ ಆಗಿದ್ದಾವೆ, ಪರಿಸರಕ್ಕೆ ಮಾರಕವಾಗಿಲ್ಲ ಅನ್ನೋದನ್ನ ನಾವು ಅನುಸರಿಸೋದನ್ನ ಕಲ್ತ್ಕೋಬೇಕು. ರೆಡ್ಡಿಯವರೇನೋ ಅಪರಾಧ ಮಾಡಿಬಿಟ್ಟಿದ್ದಾರೆ ಮರಳು ಬಗ್ಗೆ ಅಂತಲ್ಲ. ನನಗೆ ಗೊತ್ತಿದೆ, ಈ ಮರಳು ದಂಧೆ ವಿಚಾರವಾಗಿ ಒಬ್ಬ MP, ಅವರು ಪ್ರಧಾನಿನ ಸೋಲಿಸಿ MP ಆಗಿದ್ರು. ಅವರು ಮರಳು ದಂಧೆ ನಡೀತಾ ಇದೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವರ ಕೊಲೆ ಪ್ರಯತ್ನ ಆಗುತ್ತೆ ಆವತ್ತು ಅವರ ಪಕ್ಷನೇ ಬಿಟ್ಬಿಡ್ತಾರೆ. ಅಫ್ಕೋರ್ಸ್ ತಿರ್ಗಿ ಅದೇ ಪಕ್ಷಕ್ಕೆ ಬಂದಿದ್ದಾರೆ, ಬಹುಶಃ ರಕ್ಷಣೆ ಸಿಕ್ಕಿರ್ಬೇಕು, ನಿಮಗೆ ಕೊಲೆ ಇಲ್ಲ ಅಂತೇಳಿ ತಿರ್ಗಿ ಅದೇ ಪಕ್ಷಕ್ಕೆ ಬಂದಿದ್ದಾರೆ. ಇಂಥ ಬದಲಾವಣೆ ತರುವಂಥದ್ದು ಮರಳುಗಾರಿಕೆ. ಇವತ್ತು ಯಾವುದೇ ಊರಿಗೆ ಹೋಗಿ ನೀವು JCB ಇಟ್ಟಿರೋನೇ ಪಂಚಾಯತಿ ಸದಸ್ಯ, ಅವನೇ ಮರಳು ತೊಳಿತಾ ಇರ್ತಾನೆ. ಅವ್ನು ನಂಬ್ಕೊಂಡೆ MLA ಆಗೋದು, ಅವನ ಬಿಟ್ಟರೆ ಅವ್ನು ಸೋತ ಅಂತೆ. ಸೊ ಈ ವ್ಯವಸ್ಥೆ ಇದೆ, ಈ ವ್ಯವಸ್ಥೆನ ಹೇಗೆ ಬದಲಾವಣೆ ತರಬೇಕು? ನಾವು ನೀವೇ ಕೆಲಸ ಮಾಡಬೇಕು, ಭಯ ಪಡಬಾರ್ದು, ಪ್ರಶ್ನೆ ಮಾಡೋದನ್ನ ಕಲ್ತ್ಕೋಬೇಕು. ನಮ್ಮ ನೆರೆಹೊರೆನ ಮೊದಲು ಪ್ರಶ್ನೆ ಮಾಡಬೇಕು. ಗಂಗಾಧರ್ ಈ ಸಬ್ಜೆಕ್ಟ್ ನ ತೆಗೆದುಕೊಂಡು ಸಂಶೋಧನೆಗೆ ಕೈಗೊಳ್ತಾ ಇದ್ದೀನಿ ಅಂತಂದಾಗ ಪ್ರಾಯಶಃ ನಾನು ಅವನಿಗೆ ಹೇಳಿದ ಮೊದಲ 2 ಮಾತುಗಳು ಜ್ಞಾಪಕ ಇದೆ ನನಗೆ. ಜೋಪಾನ ಕಣಯ್ಯ ಅಂತ. ನಿಜವಾಗ್ಲೂ ಕೂಡ, ಯಾಕಂದ್ರೆ ನೀವು ಸಂಶೋಧನೆಗೆ ಹೋಗಿ ನೀನು ಎಲ್ಲಾದ್ರೂ ಮಾಹಿತಿ ಸಂಗ್ರಹ ಮಾಡ್ತಿದ್ದಾಗ ಯಾರು ನೀವು ಹೊಡೆದ್ರೆ ಕಷ್ಟನಪ್ಪ ಅಂತ ಹೇಳಿದ್ದೆ. ಐ ಹೋಪ್ ಯು ರಿಮೆಂಬರ್ ದಟ್. ನಾನು ಒಂದಷ್ಟು ಕಡೆ ನೋಡಿದ್ದೇನೆ. ಮತ್ತೆ ಇಲ್ಲಿ ಕೂತಿರುವಂತ ನಮ್ಮ ತಿಪ್ಪೇಸ್ವಾಮಿ ಕೊಟ್ಟದ್ರ ತಿಪ್ಪೇಸ್ವಾಮಿಯವರು ಕಳ್ಳಂಬೆಳ್ಳದಲ್ಲಿ ಒಂದು ಸಂಪರ್ಕ ಇಟ್ಕೊಂಡಿದ್ದೇವೆ ನಾವು. ಆ ಕಳ್ಳಂಬೆಳ್ಳದಲ್ಲಿ ಎಷ್ಟು ಮಟ್ಟಿಗೆ ಮರಳು ತೆಗಿತಾರೆ ಅಂದ್ರೆ, ನನ್ನ ಕಣ್ಣಿಗೆ ಬಿದ್ದಿದ್ದು ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ ಆಗ್ತಿಲ್ಲ ಅನ್ನುವಂಥ ವಿಚಾರ. ಒಂದಾದ ಕಾಲದಲ್ಲಿ ಕಳ್ಳಂಬೆಳ ಕೆರೆಗೆ ಹೋಗ್ತಿದ್ದ ನೀರು ಅದು ಪಕ್ಕಾ ಒಂದು ಮರಳಿನ ಪ್ಲಾಟ್ಫಾರ್ಮ್ ಮೇಲೆ ನೀರು ಹರಿತಾ ಇತ್ತು. ಆಸ್ ಯು ಆಲ್ ಸೆಡ್, ಸ್ಪಾಂಜ್ ತರ ಇತ್ತು. ಪ್ಲಾಟ್ಫಾರ್ಮ್ ಅಲ್ಲಿ ನೀರು ಹರಿತಾ ಇತ್ತು. ಅಲ್ಲಿ ಮರಳು ತೆಗೆದು ಈಗ ಅದೊಂದು ದೊಡ್ಡ ಹೊಂಡ ಅಥವಾ ಅಲ್ಲಿ ಹೊಳೆ ಅಂತ ಹೇಳ್ತಾರೆ, ಹೊಳೆ ಆಗ್ತಿದೆ. ಸೊ ಪ್ರತಿ ಬಾರಿ ಮಳೆ ಬಂದಾಗ ಮಕ್ಕಳಿಗೆ ಶಾಲೆಗೆ ಹೋಗಕ್ಕಾಗಲ್ಲ, ಅವರೆಲ್ಲ ಉಳ್ಕೊಂತಾರೆ. ಮಳೆ ಬಂತು ಅಂತಂದ್ರೆ ಒಂದು ಎತ್ತರದ ನೀರು ಹರಿಯುತ್ತೆ ಅಷ್ಟೇ ಅಲ್ಲಿ. ಸೊ ಎರಡನೇದು ಏನಂದ್ರೆ ಅಲ್ಲಿ ಆಗ್ತಿರೋವಂಥದ್ದು ಮರಳು ತೆಗೆದು ಅಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. ಬ್ರಿಡ್ಜಿನ ಅವಶ್ಯಕತೆಯೇ ಇರಲಿಲ್ಲ, ಎಲ್ಲರೂ ನೀರು ಹರಿದಾಗೆಲ್ಲ ನೀರೊಳಗೆ ನಡ್ಕೊಂಡು ಹೋಗ್ತಿದ್ದ ಜನ. ಈಗ ಬ್ರಿಡ್ಜ್ ಕಟ್ಟಿದ್ದಾರೆ. ಇಲ್ಲಿಯವರೆಗೂ ಅಲ್ಲಿ 4 ಬಾರಿ ಬ್ರಿಡ್ಜ್ ಕಟ್ಟಿದ್ದಾರೆ. ಅಂದ್ರೆ ಎಷ್ಟು ಪ್ರಾಫಿಟಬಲ್ ನೋಡಿ. ಅದು ಹೇಳೋದಿಲ್ಲ, ಪ್ರಾಫಿಟಬಲ್ ಅಂತ ಹೇಳೋದಿಲ್ಲ, ಯಾರಿಗೆ ಪ್ರಾಫಿಟಬಲ್ ಅನ್ನುವಂಥದ್ದು. ಬ್ರಿಡ್ಜ್ ಬೀಳತ್ತೆ, ಮತ್ತೆ ಕಟ್ತಾರೆ, ಬೀಳತ್ತೆ, ಮತ್ತೆ ಕಟ್ತಾರೆ, ಮತ್ತೆ ಅದು ಮರಳುಗಾರಿಕೆ ನಡೀತಾ ಹೋಗುತ್ತೆ. ವೆಲ್, ಗಂಗಾಧರ್ ಜೊತೆನಲ್ಲಿ ರಿಸರ್ಚಿನ ವಿಷಯದಲ್ಲಿ ಮಾತನಾಡ್ತಿದ್ದಾಗ ನಾನು ಮತ್ತೆ ಹೇಳ್ತಿದ್ದೆ, ಜನರ ಬದುಕಿನ ಬಗ್ಗೆ ಏನನ್ನ ಹೇಳ್ತೀರಾ ನೀವು, ಅದರೊಳಗೆ ಏನನ್ನ ತರ್ತೀರಾ, ಕುಟುಂಬಗಳಲ್ಲಿ ವಿಘಟನೆ ಆಗಿರುವಂತಹ ಸಂಗತಿಗಳನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೊಳ್ತೀರಾ ನೀವು ಅಂತ. ನಮ್ಮ ರಾಜೇಂದ್ರ ಕುಮಾರ್ ಅವರು ಹೇಳಿದಾಗೆ, ನಾನು ಹಳ್ಳಿಗಳಲ್ಲಿ ಓಡಾಡ್ತಿದ್ದಾಗ ಎಲ್ಲ ಕಂಡಿರೋದಿದ್ದೇನೆ, ಯಾರು ಮರಳುಗಾರಿಕೆ ಮಾಡ್ತಾ ಇದ್ದಾರೋ ಅವರೇ ಪಂಚಾಯತಿ ಪ್ರೆಸಿಡೆಂಟು. ಸೊ ಅದು ಹೇಗೆ ರಾಜಕೀಯ ಪ್ರಭಾವ ಬೀರ್ತದೆ, ಮತ್ತು ಅದು ಹೇಗೆ ಉಳಿದ ಮೇಲ್ಮಟ್ಟದ MLA ಮೇಲೆ, ಮಂತ್ರಿ ಮೇಲೆ ಅದು ಹೇಗೆ ಪ್ರಭಾವ ಬೀರ್ತದೆ. ಇಲ್ಲಿ ನೀವೇನ್ ಕ್ರಮ ಕೈಗೊಂಡ್ರು, ಕ್ರಮ ಕೈಗೊಳ್ಳೋ ತಹಶೀಲ್ದಾರು, ಕ್ರಮ ಕೈಗೊಳ್ಳಕ್ಕೆ ಸೂಚಿಸಿದಂತ PDO ಹೇಗೆ ಅನುಭವಿಸಬೇಕಾಗುತ್ತೆ ಅದನ್ನು ಕೂಡ ನಾವಿಲ್ಲಿ ಕಂಡಿದ್ದೇವೆ. Anyway, I will not get into the details of that.
ಒಂದು ನನಗೆ ಮತ್ತೆ ಮತ್ತೆ ಕಂಡಿರೋದೇನು ಅಂತಂದ್ರೆ ಐ ನೋ ಐ ಮೇ ಬಿ ಅವೇ ಫ್ರಮ್ ವಾಟ್ ಹಿ ಇಸ್ ರಿಸರ್ಚ್ ಅಂಡ್ ಸಜೆಷನ್ಸ್ ಕೊಟ್ಟರು ಅಂತ ಬಹಳ ಗಾಢವಾಗಿ ನಾನು ಕಂಡಿದ್ದೇನು ಅಂತಂದ್ರೆ ನಮ್ಮ ಯುವ ಜನರು ಆಸ್ ಸಂಬಡಿ ಆಲ್ರೆಡಿ ರೆಫರ್ಡ್ ಹದಿಹರೆಯದ ಹುಡುಗರು ಚಕಕ್ಕೆ ಬೀಳುವಂಥದ್ದು. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈಸಿ ಮನಿ ಅನ್ನೋ ಪದ ಬಂದ್ಬಿಟ್ಟಿದೆ, ಸುಲಭವಾಗಿ ಸಿಗತ್ತೆ ಅಂತ. ಮರಳುಗಾರಿಕೆ ಮಾಡ್ತಾರೆ, ಒಂದು ಗಾಡಿನಲ್ಲಿ ತರ್ತಾರೆ ಅಥವಾ ಈಗ ಟ್ರ್ಯಾಕ್ಟರ್ನಲ್ಲಿ ತರ್ತಾರೆ, ಅದು ಹೋಗತ್ತೆ, ದುಡ್ಡು ಬರುತ್ತೆ, ಹಣ ತೆಗೆದುಕೊಳ್ತಾರೆ, ಚಟಗಳಿಗೆ ಬೀಳ್ತಾರೆ ಅನ್ನೋದು. ಆರಂಭದಲ್ಲಿ ಬಿಡಿ ಸಿಗರೇಟ್ ಇಂದ ಶುರುವಾಗಿ ಹೆಂಡಕ್ಕೆ ಹೋಗಿ ಕ್ಷಮಿಸಿ ನಾನು ಈ ಪದ ಬಳಸ್ತಾ ಇದ್ದೀನಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ನಾನು ಕಂಡಿರುವ ಹಾಗೆ ಉತ್ತರ ಕರ್ನಾಟಕದ ಕೆಲವು ಕಡೆನೂ ಕೂಡ ಕ್ಷಮಿಸಿ ಈ ಪದ ಬಳಸ್ತಾ ಇದ್ದೀನಿ ಅಂತ ಬಹಳ ಸುಲಭವಾಗಿ ಅವರು ಪ್ರಾಸ್ಟಿಟ್ಯೂಷನ್ಗೆ ಜನಗಳನ್ನ ಕರ್ಕೊಂಡ್ಬರ್ತಾರೆ. ಈ ಹಣ ಅವ್ರ ಕೈನಲ್ಲಿ ಬಹಳ ಸುಲಭವಾಗಿ ಬರ್ತದೆ. ಅಲ್ಲಿ ಬಳಸೋ ಪದ ಏನು ಅಂತಂದ್ರೆ ಮರಳು ಹಾಕ್ಬಿಟ್ಟು ಆ ಕಡೆ ಇದನ್ನ ಹಾಕ್ಬಿಟ್ಟು ಹುಡುಗಿನ ಕರ್ಕೊಂಡ್ಬಿಡಪ್ಪ ಅನ್ನೋ ಪದ ಬಹಳ ಸ್ಪಷ್ಟವಾಗಿ ನಡೀತದೆ. ನಾನು ಯಾಕೆ ಅದನ್ನು ಬಳಸ್ತಾ ಇದ್ದೀನಿ ಅಂತಂದ್ರೆ ಅಗೈನ್ ಹುಡುಗಿನ ಕರ್ಕೊಂಡ್ಬಂದ್ಬಿಡು ಅಂತಂದ್ರೆ ಅಲ್ಲಿಗೆ ಕರ್ಕೊಂಡ್ಬರೋದವರು ಅರೌಂಡ್ 18 ಬಿಲೋ 20 ವಯಸ್ಸಿನ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರೆ. ಇದು ಎಕ್ಸ್ಪ್ಲಾಯ್ಟೇಷನ್ ಸರ್ಕಲ್ಸ್ ಹೇಗೆ ದೊಡ್ಡದಾಗ್ತಾ ಹೋಗುತ್ತೆ ಮತ್ತೆ ಅದು ಯಾವ ರೀತಿಯಲ್ಲಿ ಸಮಾಜದ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ವೆಲ್, ಟು ಫೈನಲೈಸ್ ನನ್ನ ಮಾತನ್ನು ಮುಗಿಸಕ್ಕೆ ಅಂತಂದಾಗ ಪ್ರತಿ ಸಂಶೋಧನೆಯು ಕೂಡ ಒಂದು ನೀತಿಯ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಗಂಗಾಧರ್ ಕೊಟ್ಟ ಅನೇಕ ಸಲಹೆಗಳು ಆ ರೀತಿಯ ಪ್ರಭಾವ ಬೀರಬಹುದಾದಂತ ವಿಚಾರಗಳಿದೆ ಅದರೊಳಗೆ. ಮತ್ತೆ ಅದು ಕಾಯ್ದೆಯನ್ನ ಇನ್ನಷ್ಟು ಬಲಪಡಿಸುವ ಮತ್ತು ಕಾಯ್ದೆಯನ್ನ ಜನಪರವಾಗಿಸುವ ದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಕಾಣ್ತಿದೆ. ನನಗೆ ಅನಿಸ್ತಿರೋದೇನು ಅಂತಂದ್ರೆ ಈ ಮಾಹಿತಿಗಳು ಏನು ನೀವು ತಂದ್ರಿ ಅದು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಬರಲಿ, ಮುಖ್ಯವಾಹಿನಿ ಪತ್ರಿಕೆಗಳಲ್ಲಿ ಅದು ಒಂದು ಲೇಖನ ರೂಪದಲ್ಲಿ ಬರಬೇಕು. ಯಾಕಂದ್ರೆ ಬೇರೆ ಕಡೆ ನಾವು ಸೈಂಟಿಫಿಕ್ ಲೇಖನಗಳನ್ನು ಬರೆದಾಗ ಬರೀ ಪ್ರೊಫೆಸರ್ಗಳು ಓದ್ತಾರೆ, ನನ್ನಂತ ಓದಲ್ಲ. ಅದನ್ನ ನಾವು ಫೀಲ್ಡ್ನವ್ರು ಓದಬೇಕು ಅಂದ್ರೆ ಅದು ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ. ಪ್ರಾಯಶಃ ಇಂತಹ ವಿಷಯಗಳು ನ್ಯಾಯಾಲಯ ನೇರವಾಗಿ ಒಂದು PIL ಆಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗಬೇಕು. ನಿಮ್ಮ ಒಂದು ರೆಕಮೆಂಡೇಶನ್ಸ್ PIL ಆಗಿ ತೆಗೆದುಕೊಳ್ಳಕ್ಕಾಗ್ತದಾ ಅಥವಾ ನೀವೇ ಒಂದು PIL ಹಾಕಕ್ಕಾಗ್ತದಾ ಅಥವಾ ಈ ಒಂದು ಸಮುದಾಯದಲ್ಲಿ ಕೆಲಸ ಮಾಡ್ತಿರೋ ಒಟ್ಟಾಗಿ ಈ ಒಂದು ಸಲಹೆಗಳನ್ನ ತೆಗೆದುಕೊಂಡು ನ್ಯಾಯಾಲಯ ಇದನ್ನ ಪರಿಗಣಿಸಿ ಅಂತ ಹೇಳಿಕ್ಕೆ ಆಗ್ಬೇಕಾಗತ್ತು. ಅಷ್ಟು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ನಾನು ಸಂಶೋಧನೆ ಮಾಡ್ಲಿಕ್ಕೆ ಹೊರಟಾಗ ನನ್ನ ಕ್ಷೇತ್ರದಲ್ಲಿ ನಮ್ಮ ಅಪ್ಪನ ನನಗೆ ಒಂದು ಮಾತು ಹೇಳಿದ್ರು, ನೀವು ಈಗ ತಾನೇ ಹೇಳೋದಲ್ಲ, ಪ್ರಕಾಶ್ ಅವರು ಹೇಳಿದ, ಕಮರಡಿ ಅವರು ಹೇಳಿದ ಮಾತು ನನಗೆ ಅಂತ, ಆಳ ಮಾಡೋ ಮಗನೇ ಅಗಲ ಅಲ್ಲ ಅಂದ್ಬಿಟ್ಟು ಅಂತ ಹೇಳಿ. ನಿಜ, ನಾವು ಒಂದು ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಆಳವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ನೀವೀಗ ಮರಳುಗಾರಿಕೆಯನ್ನ ಕೈ ತೆಗೆದುಕೊಂಡಿದ್ದೀರ ಅಂತಂದ್ರೆ ಆ ವಿಷಯದಲ್ಲಿ ನಾನು ಸಹಮತ ಇದೆ. ನನಗೆ ಪ್ರಕಾಶ್ ಅವರು ಹೇಳಿದ ರೀತಿ ನಾವು ಆ ವಿಚಾರದ ಬಗ್ಗೆ ಹೆಚ್ಚೆಚ್ಚು ಆಳವಾಗಿ ಹೋಗುವಂಥದ್ದು, ಅದನ್ನ ಜನಪರವಾಗಿ ಮಾಡುವಂತಹ ಪ್ರಕ್ರಿಯೆ ತೆಗೆದುಕೊಳ್ಳೋಣ. ನಿಮ್ಮ ಸಂಶೋಧನೆ ಖಂಡಿತ ಬಹಳ ಸೊಗಸಾದದ್ದು. ಒಂಥರ ನನಗೂ ಕೂಡ ಓನರ್ಶಿಪ್ ಇದೆ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ಆಸ್ ಇ ಸೆಡ್, ಬೇರೆ ಬೇರೆ ಹಂತದಲ್ಲಿ ನಾವು ಚರ್ಚೆ ಮಾಡ್ತಿದ್ದು, ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದೆ ನನಗೆ ತೋಚಿದ ಹಾಗೆ. ನಾನು ಜೋಪಾನ ಕಣಯ್ಯ ಅಂತ ಹೇಳಿದ ರೀತಿಯಲ್ಲಿದ್ದೇನೆ. ಅಂತ್ಯದಲ್ಲಿ ನಾವೇನು ಸೋಷಿಯಲ್ ವರ್ಕ್ ಮಾಡೆಲ್ ಅಂತ ಏನು ಡೆವಲಪ್ ಮಾಡ್ತಿದ್ದಾಗ ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ದಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಕಾಂಟ್ರಿಬ್ಯೂಷನ್ ಅಂತ ನನ್ನ ಒಂದು ಅಭಿಪ್ರಾಯ. ಒಳ್ಳೆಯದಾಗಿ ಈ ಸಂಶೋಧನೆ ಇತರರಿಗೂ ಕೂಡ ಇಂತಹ ಒಂದು ಕ್ಯಾನ್ ಐ ಯೂಸ್ ದಿ ವರ್ಡ್ ಅಪಾಯಕಾರಿ ವಿಚಾರದ ಬಗ್ಗೆನೂ ಸಂಶೋಧನೆ ಮಾಡಬಹುದು ಅನ್ನುವಂತಹ ಪ್ರೋತ್ಸಾಹವನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗಲಿ ಅಂತ ಮತ್ತೊಮ್ಮೆ ನಿನಗೆ ಡಾಕ್ಟರ್ ಗಂಗಾಧರ್ ರೆಡ್ಡಿ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆ